ಕೃಷಿ ದೀವಿಗೆ. ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು ಕೃಷಿ ದೀವಿಗೆ. ಸಂಶೋಧನಾ ಸಂಸ್ಥೆಯೊಂದಿಗೆ ಕೃಷಿ ಕಲಿಕೆ ಕುರಿತ ಬಾನುಲಿ ಸರಣಿ. ಮಣ್ಣು ಬೀಜ ಬೆಳೆ ಸೂಕ್ಷ್ಮವಾಗಿ ತಿಳಿದು ರೋಗ ಕೀಟಗಳ ನಿಜ ಮರ್ಮವ ಅರಿತು ಸಂಶೋಧನಾ ಸಾರವ ಕೃಷಿಯಲ್ಲಿ ಮೇಳೈಸಲು ವಿಜ್ಞಾನಿ ತಂತ್ರಜ್ಞರ ಸಹಕಾರವು ಬೇಕು. ಕೇಳಿ ಕಾರ್ಯಕ್ರಮ ಕೃಷಿ ದೀವಿಗೆ. ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು ಕೃಷಿ ದೀವಿಗೆ. ನಮ್ಮ ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇವತ್ತಿನ ಕೃಷಿ ದೇವಿಗೆ ಬಾನುಲಿ ಸರಣಿಯಲ್ಲಿ ಭತ್ತದ ತಳಿಗಳು ಹಾಗೂ ಸಸಿ ಮಡಿ ಸಿದ್ಧತೆ ಕುರಿತು ಮಂಡ್ಯದ ವಿಸಿ ಫಾರಂ ವಲಯ ಕೃಷಿ ಸಂಶೋಧನಾ ಕೇಂದ್ರದ ಸಹಾಯಕ ಪ್ರಾಧ್ಯಾಪಕರಾದ ಡಾ CA ದೀಪಕ್ ಅವರೊಂದಿಗೆ ಸಂದರ್ಶನ ಕೇಳೋಣ. ಸಂದರ್ಶಕರು NK ಶಿವಮೂರ್ತಿ. ಡಾಕ್ಟರ್ CA ದೀಪಕ್ ಅವರೇ ನಮಸ್ಕಾರ. ನಮಸ್ತೆ ಸರ್. ತಾವು ಈ ದಿವಸ ಮುಂಗಾರಿಗೆ ಸೂಕ್ತವಾದಂತಹ ಭತ್ತದ ತಳಿಗಳು ಮತ್ತು ಸಸಿ ಮಡಿಯನ್ನು ಯಾವ ರೀತಿ ಸಿದ್ಧತೆ ಮಾಡ್ಕೋಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ವಿವರವಾಗಿ ಮಾಹಿತಿಯನ್ನು ನೀಡಬೇಕು. ಖಂಡಿತವಾಗಿ ನೀಡುವ ಸರ್. ನಮ್ಮ ಮಂಡ್ಯ ಮೈಸೂರು ಈ ಭಾಗದಲ್ಲಿ ಭತ್ತ ಪ್ರಮುಖವಾದ ಬೆಳೆ. ಹಲವಾರು ವರ್ಷಗಳಿಂದ ನೀವು ಭತ್ತ ಬೆಳೀತಾ ಇದ್ದೀರಿ. ಆದರೆ ವೈಜ್ಞಾನಿಕವಾಗಿ ಯಾವ ರೀತಿ ನಾವು ಒಂದು ಭತ್ತದ ಬೇಸಾಯ ಮಾಡಬೇಕು, ಹೆಚ್ಚಿನ ಇಳುವರಿಯನ್ನು ಪಡಿಬೇಕು ಅನ್ನೋ ನಿಟ್ಟಿನಲ್ಲಿ ರೈತರು ಎಡುತ್ತಾ ಇರೋದು ನಮ್ಮ ಎಚ್ಚರಿಸ್ತಾನೆ ಇದ್ದೀವಿ, ಅದನ್ನು ಗಮನಿಸಿ. ಸೊ ಹಾಗಾಗಿ ಉತ್ತಮವಾದಂಥ ಬೆಳೆಯನ್ನು ತಗೊಂಡು ಅಧಿಕವಾದ ಇಳುವರಿ ಪಡಿಬೇಕು ಅಂತಂದರೆ ತಳಿ ಆಯ್ಕೆಯಿಂದ ಹಿಡಿದು ಸಸಿ ಮಡಿ ತಯಾರಿಕೆಯಿಂದ ಹಿಡಿದು ಕಟಾವನ್ನು ತನಕ ಕೂಡ ಯಾವ ಒಂದು ವೈಜ್ಞಾನಿಕ ಪದ್ಧತಿಯಲ್ಲಿ ನಾವು ಬೇಸಾಯವನ್ನು ಮಾಡಬೇಕು, ಆ ರೀತಿ ಮಾಡದ್ದೇ ಆದಲ್ಲಿ ನಾವು ಡೆಫಿನೆಟಾಗಿ ಒಂದು ಉತ್ತಮ ಇಳುವರಿಯನ್ನು ಪಡ್ಕೋಬೋದು. ಈಗ ಫಸ್ಟು ಒಂದು ಬೆಳೆ ಬೆಳಿಬೇಕು ಅಂತಂದರೆ ತಳಿಗಳು ಅಂತಂದಾಗ ಎಷ್ಟೊಂದು ಹಳೆ ತಳಿಗಳಿದ್ದಾವೆ. MTU 1001 ಆಗ್ಬೋದು, 1010 ಆಗ್ಬೋದು, AR 64 ಆಗ್ಬೋದು. ಇವೆಲ್ಲ ನಿಮಗೆ ಚಿರಪರಿಚಿತವಾದಂಥ ತಳಿಗಳು. ಸೊ ಹಾಗಾಗಿ ಆ ತಳಿಗಳ ಮೇಲೆ ಹೆಚ್ಚಿನ ಸಮಯವನ್ನು ವ್ಯಯಿಸದೆ ಇತ್ತೀಚೆಗೆ ಬಿಡುಗಡೆಯಾಗಿರ್ತಕ್ಕಂಥ ಮತ್ತು ಹೊಸ ತಳಿಗಳ ಬಗ್ಗೆ ಮಾತ್ರ ನಿಮಗೆ ಮಾಹಿತಿಯನ್ನು ನೀಡಿ ಇದನ್ನು ನೀವು ಯಾವ ಪ್ರದೇಶದಲ್ಲಿ ಬೆಳ್ಕೋಬೋದು, ಯಾವ ಒಂದು ಹಂಗಾಮಿನಲ್ಲಿ ಬೆಳ್ಕೋಬೋದು ಅನ್ನೋ ವಿಚಾರವನ್ನು ತಿಳಿಸಿ ನಾನು ಸಸಿ ಮಡಿ ಹೇಗೆ ತಯಾರಿಸ್ಕೋಬೇಕು. ಮತ್ತು ಅದೇ ರೀತಿ ಈಗ ಕಳೆದ ಒಂದು ತಿಂಗಳಿನಲ್ಲೇ ನಮ್ಮ ವಲಯ ಕೃಷಿ ಸಂಶೋಧನಾ ಕೇಂದ್ರದ ವಿಸ್ತರಣೆ ಮತ್ತು ಸಂಶೋಧನಾ ಕಾರ್ಯಾಗಾರ ನಡೀತದೆ. ಸೊ ಆ ಒಂದು ಕಾರ್ಯಾಗಾರ ತುಂಬ ಪ್ರಮುಖವಾದಂಥ ಕಾರ್ಯಾಗಾರ. ಆ ಒಂದು ಮೀಟಿಂಗಲ್ಲಿ ಏನಾಗುತ್ತೆ, ನಮ್ಮ ವಲಯ 6ಕ್ಕೆ ಬೇಕಾದಂಥ ಯಾವ ಹೊಸ ತಾಂತ್ರಿಕತೆಗಳಾಗ್ಬೋದು, ಹೊಸ ತಳಿಗಳಾಗ್ಬೋದು, ಅವನ್ನು ಬಿಡುಗಡೆ ಮಾಡಬೇಕು ಅಂತಂದರೆ ಆ ಒಂದು ಕಾರ್ಯಾಗಾರದಲ್ಲೇ ಅವನ್ನು ಗುರುತಿಸಿ ಅನುಮೋದಿಸಲ್ಪಟ್ಟರೆ ಮಾತ್ರ ರೈತರ ಒಂದು ಅಳವಡಿಕೆಗೆ ನಾವು ಶಿಫಾರಸು ಮಾಡ್ಬೋದು. ಕಳೆದ ತಿಂಗಳಲ್ಲಿ ನಡೆದಂಥ ಒಂದು ಇದರಲ್ಲಿ ಬೇರೆ ಬೇರೆ ಬೆಳೆಗಳಿಗೆ ಸಂಬಂಧಪಟ್ಟಂತೆ ಹಲವಾರು ತಾಂತ್ರಿಕತೆಗಳನ್ನು ಬಿಡುಗಡೆಗೆ ಗುರುತಿಸಲಾಗಿದೆ. ಸೊ ಅದರಲ್ಲಿ ಪ್ರಮುಖವಾಗಿ ಭತ್ತಕ್ಕೆ ಸಂಬಂಧಪಟ್ಟಂಗೆ 4 ತಾಂತ್ರಿಕತೆಗಳಿದ್ದಾವೆ. ಸೊ ಆ ತಾಂತ್ರಿಕತೆಗಳ ಬಗ್ಗೆನೂ ನಾನು ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಮೊದಲನೇದಾಗಿ ತಳಿಗಳಿಗೆ ಸಂಬಂಧಪಟ್ಟಂಗೆ ಈಗ ದೀರ್ಘಾವಧಿ ತಳಿಗಳು, ಮಧ್ಯಮಾವಧಿ ತಳಿಗಳು, ಅಲ್ಪಾವಧಿ ತಳಿಗಳು. ದೀರ್ಘಾವಧಿ ಅಂದರೆ ಒಂದು 140ರಿಂದ 145 ದಿವಸ ಎಲ್ಲಿಂದ ಬಿತ್ತನೆಯಿಂದ ಕಟಾವು ತನಕ. ಮಧ್ಯಮಾವಧಿ ತಳಿಗಳು 130ರಿಂದ 135 ದಿವಸ ಅವಧಿ ತೆಗೆದುಕೊಳ್ತವೆ. ಮತ್ತು ಅಲ್ಪಾವಧಿ ತಳಿಗಳು 120ರಿಂದ 125 ದಿವಸ. ಇಲ್ಲಿ ನಾವು ಬೆಳೆ ಬೆಳಿಬೇಕು ಅಂತಂದಾಗ ದೀರ್ಘಾವಧಿ ಯಾವಾಗ ಸೆಲೆಕ್ಟ್ ಮಾಡಬೇಕು, ಮಧ್ಯಮಾವಧಿ ಯಾವಾಗ ಸೆಲೆಕ್ಟ್ ಮಾಡಬೇಕು ಅನ್ನೋದು ಮೇಯ್ನಾಗಿ ನಮ್ಮ ನೀರಿನ ಲಭ್ಯತೆ ಮೇಲೆ ಡಿಪೆಂಡ್ ಆಗಿರ್ತದೆ. ಸೊ ಈ ವರ್ಷ ಈಗ ಆಲ್ರೆಡಿ ನೀವು ಗಮನಿಸ್ತಾ ಇದ್ದೀರಿ, ಯಾವುದೇ ಮಳೆ ಇನ್ನೂ ಆಗಿಲ್ಲ. ಹೋದ ವರ್ಷ ನೋಡಿದ್ರೆ ಅಷ್ಟೊತ್ತಿಗೆ ಆಲ್ರೆಡಿ ಉತ್ತಮ ಮಳೆಯಾಗಿ ನಮ್ಮ KRS ಅಣೆಕಟ್ಟಿನಲ್ಲಿ ನೀರು ಹೆಚ್ಚಿನ ಮಟ್ಟದಲ್ಲಿ ಸಂಗ್ರಹ ಆಗಿತ್ತು. ಸೊ ಈ ಒಂದು ಇದರಲ್ಲಿ ನೋಡಿದಾಗ ನಮಗೆ ಈ ಸರಿ ಕಾವೇರಿ ನದಿಯಲ್ಲಿ ನೀರು KRS ಇಂದ ಬಿಡುಗಡೆ ಯಾಕಂಥದ್ದು ಸ್ವಲ್ಪ ತಡ ಆಗ್ಬೋದು. ಸೊ ತಡ ಆಯಿತು ಅಂತಂದರೆ ನಾವು ಇಲ್ಲಿ ದೀರ್ಘಾವಧಿ ತಳಿಗಳನ್ನ ತೆಗೆದುಕೊಳ್ತಕ್ಕಂಥ ಚಾನ್ಸಸ್ ತುಂಬ ಕಡಿಮೆ. ದೀರ್ಘಾವಧಿ ತಳಿ ಅಂದರೆ ಉದಾಹರಣೆಗೆ BR 2655 ಅಂತ ಏನು ಹೇಳ್ತೀವಿ, ಅದು ದೀರ್ಘಾವಧಿ ತಳಿ. ಮತ್ತು ನಾವು ಸೋನಾ ಮಸೂರಿ BPT 5204 ಇವೆಲ್ಲ ದೀರ್ಘಾವಧಿ ತಳಿಗಳು. ದೀರ್ಘಾವಧಿ ತಳಿಗಳನ್ನ ನಾವು ಸಾಮಾನ್ಯವಾಗಿ ಜೂನ್ ಕೊನೆ ವಾರದೊಳಗಡೆ ಬಿತ್ತನೆ ಮಾಡಿಕೊಂಡು 3 ವಾರದ ಪೈರುಗಳನ್ನ ಆಮೇಲೆ ನಾವು ನಾಟಿ ಮಾಡ್ಕೋತೀವಿ. ಸೊ ಈಗ ಜೂನ್ ತಿಂಗಳಲ್ಲಿ ನಮಗೆ KRS ಇಂದ ನೀರು ಬಿಡುಗಡೆ ಆಗತಕ್ಕಂಥ ಸಾಧ್ಯತೆಗಳು ತುಂಬ ಕಡಿಮೆ ಇರೋದ್ರಿಂದ ನನ್ನ ಪ್ರಕಾರ ನಾವು ಮಧ್ಯಮಾವಧಿ ತಳಿಗಳು ಅಥವಾ ಅಲ್ಪಾವಧಿ ತಳಿಗಳಿಗೆ ನಾವು ಹೋಗಬೇಕಾಗತ್ತೆ.
ಮಧ್ಯಮಾವಧಿ ತಳಿಗಳು ಅಂತಂದಾಗ ಈಗ ನಮ್ಮ ಕೃಷಿ ವಿಶ್ವವಿದ್ಯಾಲಯದಿಂದನೇ ಬಿಡುಗಡೆಯಾದಂಥ ಹಳೆ ತಳಿಗಳಿದ್ದಾವೆ. ಈಗ ತನು ಇದೆ, ಮತ್ತು ಗಂಗಾವತಿ ಸೋನಾ ಇದೆ, MTU 1001 ಇದೆ, ಮತ್ತು IR 308/64 ಅಂತಕ್ಕಂಥ ತಳಿಗಳಿದ್ದಾವೆ. ಇವನ್ನ ನಾವು ಬೆಳ್ಕೋಬೋದು. ಆದರೆ ಪ್ರಮುಖವಾಗಿ ಇತ್ತೀಚೆಗೆ ಬಿಡುಗಡೆಯಾದಂಥ ಒಂದು ಮಧ್ಯಮಾವಧಿ ತಳಿ KMP 220. KMP 220 ಈ ಪ್ರದೇಶದಲ್ಲಿ ಪರ್ಟಿಕ್ಯುಲರ್ಲಿ ನಂಜನಗೂಡು, KR ನಗರ ಈ ಭಾಗಗಳಲ್ಲಿ ಬೆಳೀತಕ್ಕಂಥ ಒಂದು ಪ್ರಚಲಿತವಾದಂಥ ತಳಿ ಜ್ಯೋತಿ ತಳಿ. ಈ ಜ್ಯೋತಿ ತಳಿ ಏನಪ್ಪ ಅಂತಂದರೆ ಇದಕ್ಕೆ ಎಲ್ಲ ರೋಗಗಳು ಈ ಜ್ಯೋತಿ ತಳಿಗೆ ಬರೋದ್ರಿಂದ, ಆ್ಯಕ್ಚುಲಿ ಇದು ಎಲ್ಲ ಕೇರಳಕ್ಕೆ ಹೋಗೋದ್ರಿಂದ, ಭತ್ತ ಅಲ್ಲಿಗೆ ಹೋಗೋದ್ರಿಂದ ಇದಕ್ಕೆ ಉತ್ತಮವಾದ ಧಾರಣೆ ಇದೆ. ಹಾಗಾಗಿ ತಾವೆಲ್ಲ ಕೂಡ ಈ ಒಂದು ತಳಿಯನ್ನು ಹೆಚ್ಚಿನ ಪ್ರದೇಶದಲ್ಲಿ ಬೆಳೀತಾ ಇದ್ದೀರಿ. ಆದರೆ ರೋಗ ಬಾಧೆ ಜಾಸ್ತಿ ಇರೋದ್ರಿಂದ ನಿಮಗೆ ಇದರಲ್ಲಿ ಇಳುವರಿ ಪ್ರಮಾಣ ಕಡಿಮೆ ಆಗಿದೆ, ಮತ್ತು ಕಾಳಿನ ಗುಣಮಟ್ಟನೂ ಕೂಡ, ಯಾಕಂದರೆ ಕಾಳು ಕಪ್ಪಾಗ್ಬಿಡ್ತವೆ, ಸೊ ಹಾಗಾಗಿ ಕಾಳಿನ ಗುಣಮಟ್ಟನೂ ಕೂಡ ಕಡಿಮೆ ಆಗಿದೆ. ಮತ್ತು ಈ ಜ್ಯೋತಿ ತಳಿ ಜಾಸ್ತಿ ಎತ್ತರಕ್ಕೆ ಬೆಳೀದೇ ಇರೋದ್ರಿಂದ ನಿಮಗೆ ಹೆಚ್ಚಿನ ಹುಲ್ಲಿನ ಇಳುವರಿ ಸಿಗೋದಿಲ್ಲ. ಸೊ ಹಾಗಾಗಿ ನಮ್ಮ ಕೃಷಿ ವಿಶ್ವವಿದ್ಯಾನಿಲಯದಿಂದ KMP 220 ಅಥವಾ ಮಂಡ್ಯ ಜ್ಯೋತಿ ಅನ್ನತಕ್ಕಂಥ ತಳಿಯನ್ನು ಬಿಡುಗಡೆ ಮಾಡಿದ್ದೀವಿ. ಈ ತಳಿ ಧಾನ್ಯಗಳೇನಪ್ಪ ಅಂತಂದರೆ ನಾವು ಜ್ಯೋತಿ ತಳಿಗೆ ಹೋಲಿಸಿದಾಗ KMP 220 ತಳಿ ಸೇಮ್ ಇದೆ, ಡಿಟ್ಟೋ. ಸೊ ಕೆಂಪು ಕಾಳೆ, ಯಾವುದೇ ಗಮನೀಯವಾದಂಥ ವ್ಯತ್ಯಾಸ ಕಂಡು ಬರೋದಿಲ್ಲ. ಹಾಗಾಗಿ ಜ್ಯೋತಿ ಬೆಳೆ ಬೆಳೆಯೋ ಜಾಗಕ್ಕೆ ನೀವು ಮಂಡ್ಯ ಜ್ಯೋತಿ ಅಥವಾ KMP 220 ಅನ್ನೋ ತಳಿಯನ್ನು ಬೆಳ್ಕೊಂಡ್ರೆ ನೀವು ಅಧಿಕ ಇಳುವರಿನ ಪಡ್ಕೋಬೋದು. ಯಾಕಂದರೆ KMP 220ಕ್ಕೆ ಈ ಬೆಂಕಿ ರೋಗಕ್ಕೆ ನಿರೋಧಕತೆಯನ್ನು ಹೊಂದಿರತಕ್ಕಂಥ ತಳಿ ಇದು. ಮತ್ತು ಜ್ಯೋತಿಗೆ ಹೋಲಿಸಿದ್ರೆ ಇನ್ನೂ ಒಂದು ಅರ್ಧದಿಂದ 3/4 ಅಡಿ ಹೈಟ್ ಬೆಳೆಯುತ್ತೆ. ಸೊ ಹಾಗಾಗಿ ಹುಲ್ಲಿನ ಇಳುವರಿನೂ ಕೂಡ ಜಾಸ್ತಿ ಸಿಗುತ್ತೆ. ಆದರೆ ಒಂದು ಕಿವಿ ಮಾತು ಏನು ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಅಂತಂದರೆ, ನಮ್ಮ ರೈತರುಗಳು ಸಮತೋಲನವಾದ ರಸಗೊಬ್ಬರಗಳನ್ನು ನೀಡದೆ ಯೂರಿಯಾನ ಕಡಿಮೆ ದುಡ್ಡು ಅನ್ನೋ ಒಂದು ಕಾರಣಕ್ಕೆ ಇರ್ಬೋದು, ಅಥವಾ ಲಭ್ಯತೆ ಜಾಸ್ತಿ ಅನ್ನೋ ಇದಕ್ಕಿರ್ಬೋದು, ಜಾಸ್ತಿ ಯೂರಿಯಾವನ್ನು ಕೊಡೋದ್ರಿಂದ ಈ ತಳಿ ತುಂಬ ಉದ್ದಕ್ಕೆ ಬೆಳೆದ್ಬಿಟ್ಟು ಬೀಳೋಂಥ ಸಾಧ್ಯತೆ ಇರ್ತದೆ. ಹಾಗಾಗಿ ಯೂರಿಯಾನ ಒಂದು ಕೈ ಹಿಡಿದು ಕೊಡೋದ್ರಿಂದ, ಅಥವಾ ಸಾರಜನಕವನ್ನು ಸ್ವಲ್ಪ ಹಿಡಿದು ಪೂರೈಕೆ ಮಾಡೋ ಒಂದು ಕ್ರಮವನ್ನು ತೆಗೆದುಕೊಂಡ್ರೆ ಈ ಒಂದು ಬೆಳೆಯಿಂದ ಉತ್ತಮವಾದ ಇಳುವರಿಯನ್ನು ತಾವು ನಿರೀಕ್ಷಿಸ್ಬೋದು. ಸಾಮಾನ್ಯವಾಗಿ ಒಂದು ಎಕರೆಗೆ ಒಂದು 28ರಿಂದ 30 ಕ್ವಿಂಟಲ್ ಇಳುವರಿಯನ್ನು ಕೊಡ್ತಕ್ಕಂಥ ಸಾಮರ್ಥ್ಯವನ್ನು ಈ ಒಂದು ತಳಿ KMP 220 ಹೊಂದಿರ್ತದೆ. ಮತ್ತು ಈಗ ಜುಲೈ 15 ಅಥವಾ ಜುಲೈ 3ನೇ ವಾರದ ತನಕ ಈ ಮಧ್ಯಮಾವಧಿ ತಳಿಗಳನ್ನ ನಾವು ಬಿತ್ತನೆ ಮಾಡಿಕೊಂಡು ಆಮೇಲೆ ಒಂದು 20ರಿಂದ 22 ದಿವಸದ ಪೈರುಗಳನ್ನ ನಾವು ನಾಟಿ ಮಾಡ್ಕೋಬೋದು. ಈಗ ಪರ್ಟಿಕ್ಯುಲರ್ಲಿ ಕಾಲುವೆ ಕೊನೆ ಭಾಗದಂಥ ರೈತರುಗಳಿಗೆ ನೀರು ತಲುಪೋದು ಇನ್ನೂ ಕಡಿಮೆ. ಸೊ ಅವಾಗ ಅದು ಅವ್ರು ಆಗಸ್ಟ್ ತನಕ ಹೋಗ್ಬಿಟ್ಟಿರ್ತಾರೆ ಅಂತಂದಾಗ ನಾವು ಅಲ್ಪಾವಧಿ ತಳಿಗಳಿಗೆ ಹೋಗ್ಬೇಕಾಗತ್ತೆ. ಸೊ ಅಲ್ಪಾವಧಿ ತಳಿಗಳು ಅಂದರೆ ಈಗ ಆಲ್ರೆಡಿ ಪ್ರಚಲಿತವಾಗಿ ಇರ್ತಕ್ಕಂಥ ತಳಿಗಳು ಅಂದರೆ IR 64 ಇದೆ, MTU 1010 ಇದೆ, ರಾಶಿ ಅನ್ನೋ ತಳಿ ಇದೆ, ನಿಮಗೆಲ್ಲ ಗೊತ್ತೇ ಇದೆ. ಆದರೆ ಈಗ IR 64 ಏನಪ್ಪ ಅಂದರೆ ಮೂಲತಃ ಇದು ಬೆಂಕಿ ರೋಗ ನಿರೋಧಕ ತಳಿ ಅಂತ ಬಿಡುಗಡೆ ಆದರೂ ಕೂಡ ತುಂಬ ಹಳೆ ತಳಿಯಾಗಿರೋದ್ರಿಂದ ಇದು ತನ್ನ ನಿರೋಧಕತೆಯನ್ನು ಕಳ್ಕೊಂಡು ಈ ಬೆಂಕಿ ರೋಗಕ್ಕೆ ತುತ್ತಾಗುತ್ತೆ. ಸೊ ಹಾಗಾಗಿ IR 64ನೇ ಹೋಲ್ತಕ್ಕಂಥ ಧಾನ್ಯ ಇರ್ತಕ್ಕಂಥ KMP 225 ಅನ್ನೋ ಒಂದು ತಳಿಯನ್ನು ಕೂಡ ವಲಯ ಕೃಷಿ ಸಂಶೋಧನಾ ಕೇಂದ್ರದಿಂದ ಅಭಿವೃದ್ಧಿಪಡಿಸಿ ಬಿಡುಗಡೆ ಮಾಡಲಾಗಿದೆ. ಈ KMP 225 ಏನಪ್ಪ ಅಂತಂದರೆ ಸೇಮ್ ಈಗ IR 64 ಏನು ಡ್ಯೂರೇಷನ್ ಇದೆ ಅದೇ ಡ್ಯೂರೇಷನ್ನು ಕೂಡ ಇದಕ್ಕೆ ಇರೋದ್ರಿಂದ IR 64 ಬೆಳೆಯಂಥ ರೈತರು ಅದರ ಬದಲಾಗಿ KMP 225 ಅನ್ನೋ ತಳಿಯನ್ನು ತಾವು ಬೆಳ್ಕೊಳ್ಳೋದ್ರಿಂದ ಬೆಂಕಿ ರೋಗ ನಿರೋಧಕತೆ ಇರೋದರ ಮೂಲಕ ಹೆಚ್ಚಿನ ಒಂದು ಇಳುವರಿಯನ್ನು ತಾವು ಪಡ್ಕೋಬೋದು. ಮತ್ತು ಇನ್ನೊಂದು ಅಲ್ಪಾವಧಿ ತಳಿ ನಾನು ಹೇಳಕ್ಕೆ ಇಷ್ಟಪಡೋದು RNR 15048. ಇದು ರಾಜೇಂದ್ರ ನಗರ ಅಲ್ಲಿ ಒಂದು ತಳಿ, ಬಟ್ ನಮ್ಮ ಪ್ರದೇಶಕ್ಕೂ ಸೂಕ್ತ ಅಂತ ಪರೀಕ್ಷೆಯಲ್ಲಿ ಗೊತ್ತಾಗಿರೋದ್ರಿಂದ ಇದನ್ನು ನಮ್ಮ ಮೈಸೂರು ಮಂಡ್ಯ ಭಾಗಕ್ಕೂ ಕೂಡ ನಾವು ಶಿಫಾರಸ್ ಮಾಡಿದ್ದೀವಿ. ಇದು ತುಂಬ ಉತ್ತಮ ಗುಣಮಟ್ಟವನ್ನು ಹೊಂದಿರತಕ್ಕಂಥ ಭತ್ತದ ತಳಿಯಾಗಿದ್ದು, ಅಂದರೆ ತುಂಬ ಸಣ್ಣ ಕಾಳು, ಹಾಗಾಗಿ ಊಟಕ್ಕೆಲ್ಲ ತುಂಬ ಚೆನ್ನಾಗಿದೆ. ಮಾರುಕಟ್ಟೆಯಲ್ಲಿ ಕೂಡ ಇದಕ್ಕೆ ಒಂದು ಉತ್ತಮ ಧಾರಣೆ ಕೂಡ ಸಿಗುತ್ತೆ. ಆದರೆ ಇನ್ನೊಂದು ವಿಶೇಷತೆ ಏನಪ್ಪ ಅಂತಂದರೆ ಈ RNR 15048 ಲೋ ಗ್ಲೈಸೆಮಿಕ್ ಇಂಡೆಕ್ಸ್. ಲೋ ಗ್ಲೈಸೆಮಿಕ್ ಇಂಡೆಕ್ಸ್ ಅಂದರೆ ನಾವು ಈ ಅನ್ನವನ್ನು ತಿಂದಾಗ ಅದರಿಂದ ಏನು ಶುಗರ್ ಅಂಶ ರಕ್ತನಾಳಗಳಿಗೆ ಬಿಡುಗಡೆ ಆಗುತ್ತೆ ಅದು ತುಂಬ ಕಡಿಮೆ ಹಾಗೂ ನಿಧಾನವಾಗಿ ಬಿಡುಗಡೆ ಆಗೋದ್ರಿಂದ ಈ ಮಧುಮೇಹ ಹೊಂದಿರತಕ್ಕಂಥ ಅಥವಾ ಡಯಾಬಿಟಿಸ್ ಇರ್ತಕ್ಕಂಥ ಇವರು, ಅಥವಾ ಈವನ್ ಮಧುಮೇಹಕ್ಕೆ ಇರಲೇಬೇಕು ಅಂತೇನಿಲ್ಲ, ಸಾಮಾನ್ಯ ಜನರು ಕೂಡ ಈ ಒಂದು ತಳಿಯ ಅಕ್ಕಿಯನ್ನು ನಾವು ಬಳಸಿ ಅನ್ನ ಮಾಡ್ಕೊಂಡು ಊಟ ಮಾಡೋದ್ರಿಂದ ಒಂದು ಉತ್ತಮ ಆರೋಗ್ಯವನ್ನು ಕಾಪಾಡ್ಕೊಳ್ಳೋಕ್ಕೆ ಹೆಲ್ಪ್ ಆಗುತ್ತೆ. ಹಂಗಂದರೆ ಇದನ್ನು ತಿಂದರೆ ಡಯಾಬಿಟಿಸ್ ಹೋಗ್ಬಿಡುತ್ತೆ ಅಂತಲ್ಲ, ಡಯಾಬಿಟಿಸ್ನ ಮೇಂಟೈನ್ ಮಾಡುತ್ತೆ. ಸೊ ಶುಗರ್ ಲೆವೆಲ್ ಜಾಸ್ತಿ ಆಗದೆ ಇರೋ ರೀತಿ ಕಂಟ್ರೋಲ್ ಮಾಡುತ್ತೆ. ಸೊ ಇದು KMP 220, 225, RNR 15 ಇವು ಇತ್ತೀಚೆಗೆ ಬಂದಂಥ ತಳಿಗಳು.
ಮತ್ತು ಈಗ ಕಳೆದ ತಿಂಗಳು ನಡೆದಂಥ ಒಂದು ವಾರ್ಷಿಕ ಕಾರ್ಯಾಗಾರದಲ್ಲಿ ಗುರುತಿಸಿರ್ತಕ್ಕಂಥ ತಳಿ MSN 113 ಅಥವಾ MSN 113 ಅನ್ನೋ ಒಂದು ಹೊಸ ತಳಿ ಬಿಡುಗಡೆಗೆ ಅನುಮೋದಿಸಲ್ಪಟ್ಟಿದೆ. ಮುಂದಿನ ದಿನಗಳಲ್ಲಿ ನಿಮಗೆ ಬಿತ್ತನೆ ಬೀಜನೂ ಕೂಡ ನಮ್ಮಲ್ಲೇ ದೊರಕುತ್ತೆ. ಈ ಒಂದು ತಳಿ ವಿಶೇಷತೆ ಏನಪ್ಪ ಅಂದರೆ ಇದು RNR ತಳಿ ಥರನೇ. ಸೊ RNRಗೆ ಏನು ತುಂಬ ಸಣ್ಣ ಕಾಳಿದೆ, ಇದು ಅದೇ ರೀತಿ RNR ಹೋಲ್ತಕ್ಕಂಥ ಸಣ್ಣ ಅಕ್ಕಿಯ ತಳಿ. ಆದರೆ RNRಗಿಂತ ಇದು ಒಂದು 10-15% ಹೆಚ್ಚಿನ ಇಳುವರಿ ಕೊಡುತ್ತೆ. ಆದರೆ ಇದಕ್ಕೆ ಲೋ ಗ್ಲೈಸೆಮಿಕ್ ಇಂಡೆಕ್ಸ್ ಏನೂ ಇಲ್ಲ, ಸೊ ಕನ್ಫ್ಯೂಸ್ ಮಾಡ್ಕೋಬಾರ್ದು. ಲೋ ಗ್ಲೈಸೆಮಿಕ್ ಇಂಡೆಕ್ಸ್ ಬೇಕು ಅಂತಂದರೆ RNR ಉಪಯೋಗಿಸಿ. ಇಲ್ಲ ಅದು ಆಲ್ರೆಡಿ ನಮ್ಮ ಹತ್ರ ಇದೆ, ಊಟಕ್ಕೆ ಮನೇಲಿ ಇಟ್ಕೊಂಡಿದ್ದೀವಿ ಅನ್ನೋದೇ ಆದಾಗ, ಇನ್ನು ಹೆಚ್ಚಿನ ಇಳುವರಿ ಬೇಕು, ಸಣ್ಣ ಕಾಳು ಬೆಳಿಬೇಕು ಅಂತಂದವರು RNR ಬದಲು ನೀವು ಈ MSN 113 ಅನ್ನೋ ಈ ಒಂದು ತಳಿಯನ್ನು ನೀವು ಬೆಳ್ಕೋಬೋದು. ಇದು ಕೂಡ RNR ರೀತಿ ಅಲ್ಪಾವಧಿ ತಳಿ, ಒಂದು 120-125 ದಿವಸ ಬಿತ್ತನೆಯಿಂದ ಕಟಾವಿಗೆ ಒಂದು ಸಮಯವನ್ನು ತೆಗೆದುಕೊಳ್ಳುತ್ತೆ. ಮತ್ತು 1 ಎಕರೆಗೆ ಒಂದು 25-28 ಕ್ವಿಂಟಲ್ ಸರಾಸರಿ ಇಳುವರಿ ಸಾಮರ್ಥ್ಯವನ್ನು ಕೂಡ ಈ ಒಂದು ತಳಿ ಹೊಂದಿರುತ್ತೆ. ಇಷ್ಟನ್ನ ಹೊರತುಪಡಿಸಿ ಹಲವಾರು ರೈತರುಗಳು ಸಾಂಪ್ರದಾಯಿಕ ಭತ್ತದ ತಳಿಗಳನ್ನ ಕೂಡ ಬೆಳೀತಕ್ಕಂಥ ಒಂದು ರೂಢಿ ನಮ್ಮ ಪ್ರದೇಶದಲ್ಲಿದೆ. ಅದರಲ್ಲೂ ಪರ್ಟಿಕ್ಯುಲರ್ ಆಗಿ ಈ ರಾಜಮುಡಿ, ರಾಜಭೋಗ ಈ ತಳಿಗಳನ್ನ ಕೂಡ ಬೆಳೀತಾ ಬರ್ತಾ ಇದ್ದೀರಿ. ಸೊ ಈ ರಾಜಮುಡಿ ಇವನ್ನ ಬೆಳೆಯುವಾಗ ಸ್ವಲ್ಪ ಜೂನ್ ತಿಂಗಳಲ್ಲೇ ಬಿತ್ತನೆ ಮಾಡ್ಕೊಳ್ಳೋದು ಉತ್ತಮ. ಯಾಕೆಂದರೆ ಇವು ಎಕ್ಸ್ಟ್ರಾ ಲಾಂಗ್ ಡ್ಯೂರೇಷನ್ ವೆರೈಟೀಸ್, ಅಂದರೆ 140-150 ದಿವಸ ತೆಗೆದುಕೊಳ್ತಕ್ಕಂಥ ತಳಿಗಳು. ಈ ತಳಿಗಳನ್ನ ನೀವು ಜೂನಲ್ಲೇ ಹಾಕೊಳ್ಳೋದ್ರಿಂದ ನಿಮಗೆ ಅದು ಸರಿಯಾದ ಸಮಯಕ್ಕೆ ಚಳಿಗೆ ಸಿಗಾಕೊಳ್ಳದೆ ಕಟಾವಿಗೆ ಬರ್ತಕ್ಕಂಥ ಇದಿರುತ್ತೆ. ಮತ್ತು ಈ ಸಾಂಪ್ರದಾಯಿಕ ತಳಿಗಳನ್ನ ಬೆಳೆಯುವಾಗ ಸಾಮಾನ್ಯವಾಗಿ ರಸಗೊಬ್ಬರಗಳನ್ನ ಬಳಸದೇ ಇದ್ದರೆ ಉತ್ತಮ. ಅಕಸ್ಮಾತ್ ಅನಿವಾರ್ಯತೆಯಿಂದ ಬಳಸಲೇಬೇಕು ಅಂತ ಆದರೆ ಆವಾಗ ಸ್ವಲ್ಪ ನೀವು ಸಾವಯವ ಮತ್ತು ಅದು ಎರಡನ್ನು ಇಂಟಿಗ್ರೇಟ್ ಮಾಡಿಕೊಂಡು ಸಮತೋಲನವಾಗಿ ಉಪಯೋಗಿಸೋದ್ರಿಂದ. ಯಾಕೆಂದರೆ ಪರ್ಟಿಕ್ಯುಲರ್ಲಿ ಈಗ ರಾಜಮುಡಿ ಅಂದಾಗ ಏನು 5 ಅಡಿ 6 ಅಡಿ ಎತ್ತರಕ್ಕೆ ಬೆಳೀತಕ್ಕಂಥ ತಳಿ, ಇಲ್ಲಿ ಸಾರಜನಕದ ಅಂಶ ನೀವು ಜಾಸ್ತಿ ನೀಡ್ತು ಅಂತಂದರೆ ಇದು ತುಂಬ ಎತ್ತರಕ್ಕೆ ಬೆಳೆದು ಬಿದ್ದೋಗೋಂಥ ಚಾನ್ಸಸ್ ಜಾಸ್ತಿ. ಸೊ ಬೀಳೋದ್ರಿಂದ ಆಟೋಮೆಟಿಕಲಿ ನಮ್ಮ ಒಂದು ಹುಲ್ಲಿನ ಗುಣಮಟ್ಟ ಆಗ್ಬೋದು ಅಥವಾ ಧಾನ್ಯದ ಗುಣಮಟ್ಟ ಹಾಳಾಗುತ್ತೆ. ಸೊ ಆ ಒಂದು ಕಾರಣದಿಂದ ಒಂದು ಸಮತೋಲನವಾದ ಹಿಡಿತವಾದ ಪೋಷಕಾಂಶಗಳನ್ನು ನೀಡೋದ್ರ ಮೂಲಕ ಈ ಸಾಂಪ್ರದಾಯಿಕ ತಳಿಗಳಿಂದ ಒಂದು ಉತ್ತಮ ಇಳುವರಿಯನ್ನು ಪಡ್ಕೋಬೋದು. ಮತ್ತು ಈಗ ಆಲ್ರೆಡಿ ಹೇಳಿದಂಗೆ RNR ಆಗ್ಬೋದು ಮತ್ತು MSN 113 ಆಗ್ಬೋದು, ಈ ಸಣ್ಣ ಕಾಳು ತಳಿಗಳೇನಿದ್ದಾವೆ ಇವು ಯಾವಾಗಲೂ ರೋಗಕ್ಕೆ ತುತ್ತಾಗುವಿಕೆಯನ್ನು ಜೊತೆಲೇ ತಗೊಬಂದಿರ್ತವೆ. ಅಂದರೆ ಎಲ್ಲಿ ಕಾಳು ಸಣ್ಣ ಆಗುತ್ತೆ ಅಲ್ಲಿ ರೋಗ ನಿರೋಧಕತೆ ಯಾವುದೇ ಕಾರಣಕ್ಕೂ ಇಲ್ಲಿ ತನಕ ಮಾಡೋಕ್ಕಾಗಿಲ್ಲ ನಮ್ಮ ಒಂದು ವಿಜ್ಞಾನದ ಕ್ಷೇತ್ರದಲ್ಲಿ. ಅವೆರಡು ಜೊತೆಲೇ ಬರ್ತಕ್ಕಂಥ ಗುಣಗಳು. ಸೊ ಹಾಗಾಗಿ ಇವಕ್ಕೆ ರೋಗಕ್ಕೆ ತುತ್ತಾಗೋದು ಗೊತ್ತಿರೋದ್ರಿಂದ ತಾವು ಸೂಕ್ತವಾಗಿ ಮುನ್ನೆಚ್ಚರಿಕಾ ಕ್ರಮಗಳನ್ನ ತಗೋಬೇಕು. ಪರ್ಟಿಕ್ಯುಲರ್ಲಿ ಯಾವುದಕ್ಕೆ ನಾವು ಬೆಂಕಿ ರೋಗ ನಮ್ಮ ಒಂದು ಪ್ರದೇಶದಲ್ಲಿ ಪ್ರಚಲಿತವಾಗಿರೋದ್ರಿಂದ ಬೆಂಕಿ ರೋಗಕ್ಕೆ ಒಂದು ಏನು ಶಿಫಾರಸು ಮಾಡಿದಂಥ ಔಷಧಿಗಳಿದ್ದಾನೆ ಅದನ್ನು ನೀವು ಸ್ಪ್ರೇ ಮಾಡ್ಕೊಳ್ಳೋದ್ರ ಮೂಲಕ ರೋಗ ಬರೋದನ್ನು ಮೊದಲೇ ತಡೆಗಟ್ಕೋಬೋದು. ಇದಕ್ಕೆ ಶಿಫಾರಸು ಮಾಡಿರ್ತಕ್ಕಂಥ ಔಷಧಿ ಯಾವುದಪ್ಪ ಅಂದರೆ ನೇಟಿವ್ ಅನ್ನೋ ಒಂದು ಔಷಧಿ ಇದೆ. ಇದನ್ನು 5% ಪ್ಯಾನಿಕಲ್ ಎಮರ್ಜೆನ್ಸ್ ಅಂತ ಹೇಳ್ತೀವಿ. ಅಂದರೆ ಈ ಭತ್ತದ ಎಲೆಯಿಂದ ತೆನೆ ಹೊರಗಡೆ ಬರ್ತಾ ಇರುತ್ತಲ್ಲ, ಬದು ಮೇಲೆ ನಿಂತ್ಕೊಂಡು ನೋಡಿದಾಗ ಇಲ್ಲೊಂದು ತೆನೆ ಹೊರಗಡೆ ಬರೋಕ್ಕೆ ಶುರು ಆಗಿದೆ ಅಂತ ಅನಿಸೋಂಥ ಒಂದು ಸಮಯದಲ್ಲಿ ಈ ನೇಟಿವ್ ಅನ್ನೋ ಔಷಧಿಯನ್ನು ಒಂದು 0.5 ಗ್ರಾಮ್ 1 ಲೀಟ್ರ್ ನೀರಿಗೆ ಹಾಕೊಂಡು ಸಿಂಪರಣೆ ಮಾಡ್ಕೊಳ್ಳೋ ಒಂದು ಪದ್ಧತಿಯ ಮೂಲಕ ನೀವು ಈ ಒಂದು ರೋಗವನ್ನು ನಾವು ಬರೋಕ್ಕಿಂತ ಮುಂಚೆನೇ ತಡೆಗಟ್ಕೋಬೋದು. ಯಾಕಂದರೆ ಇಲ್ಲಿ ಪರ್ಟಿಕ್ಯುಲರ್ಲಿ ಬೆಂಕಿ ರೋಗ ಅಂದಾಗ ಎಲೆ ಬೆಂಕಿ ರೋಗ ಬರುತ್ತೆ ಮತ್ತು ಕುತ್ತಿಗೆ ಬೆಂಕಿ ರೋಗ ಬರುತ್ತೆ. ಎಲೆ ಬೆಂಕಿ ರೋಗ ಬಂದರೆ ಅದನ್ನು ಸ್ವಲ್ಪ ಈಸಿಯಾಗಿ ಮ್ಯಾನೇಜ್ ಮಾಡಬಹುದು. ಬಟ್ ಕುತ್ತಿಗೆ ಬೆಂಕಿ ರೋಗ ಒಂದ್ಸರಿ ಬತ್ತು ಅಂತಂದರೆ ಅದು ಒಂದು 2-3 ದಿವಸದಲ್ಲೇ ನಿಮ್ಮ ಸಂಪೂರ್ಣ ಬೆಳೆಯನ್ನು ಹಾಳು ಮಾಡಿಬಿಡುತ್ತೆ. ಮತ್ತು ಇದನ್ನು ತಡೆಗಟ್ಟೋದು ತುಂಬ ಕಷ್ಟಕರವಾಗಿರೋದ್ರಿಂದ ಬರೋಕ್ಕಿಂತ ಮುಂಚೆನೇ ಈ ಒಂದು ಔಷಧಿಯನ್ನು ನೀವು ಸ್ಪ್ರೇ ಮಾಡಿಕೊಂಡು ಈ ರೋಗವನ್ನು ನಾವು ಅವಾಯ್ಡ್ ಮಾಡ್ಬೋದು. ಇಷ್ಟು ತಳಿಗಳಿಗೆ ಒಂದು ಸಂಬಂಧಪಟ್ಟಂಗೆ. ಯಾಕೆಂತಂದರೆ ನಾವು ಸಸಿ ಮಡಿಗೆ ಹೋಗೋಕ್ಕಿಂತ ಮುಂಚೆನೇ ನಾವು ಈ ಬಿತ್ತನೆ ಬೀಜದ ಒಂದು ಯಾವ ತಳಿಯನ್ನ ನಾವು ಬೇಕು ಅಂತ ಸೆಲೆಕ್ಟ್ ಮಾಡಿಕೊಂಡು ಆಮೇಲೆ ಪ್ರೊಸೆಸ್ ಶುರು ಆಗುತ್ತೆ. ಡಾಕ್ಟ್ರೆ, ಅನೇಕ ಖಾಸಗಿ ಸಂಸ್ಥೆಗಳ ತಳಿಗಳು ಕೂಡ ಇವತ್ತು ಮಾರುಕಟ್ಟೆನಲ್ಲಿ ಇದಾವೆ. ಎಸ್ ಸರ್, ತುಂಬಾನೇ ಇದೆ. ಎಸ್ ಸರ್. ಈಗ ಅಂಥ ತಳಿಗಳನ್ನೇನಾದ್ರೂ ರೈತರು ಬೆಳಿಬೇಕಾದ್ರೆ ಅದನ್ನ ಬೆಳೆಯೋಕ್ಕಿಂತ ಮುಂಚೆ ವಿಜ್ಞಾನಿಗಳು ಅಂದ್ರೆ ತಳಿ ವಿಜ್ಞಾನಿಗಳು ನೀವು ನಿಮ್ಮನ್ನೇನಾದ್ರೂ ಸಂಪರ್ಕ ಮಾಡಿ ಬೆಳಿಬೇಕಾ, ಹೇಗೆ? ಡೆಫಿನೆಟ್ ಆಗಿ ಸರ್. ಆಕ್ಚುಲಿ ಇವಾಗ ಏನಾಗಿದೆ, ಒಂದು 2-3 ವರ್ಷಗಳ ಹಿಂದೆ ತನಕ ಏನಾಗಿತ್ತು, ಎಲ್ಲ ಖಾಸಗಿ ಸಂಸ್ಥೆಗಳು ಅವರ ಬಿತ್ತನೆ ಬೀಜಗಳನ್ನ ತಗೊಬಂದು ಅವ್ರಿಗೆ ಯಾವ ರೀತಿ ಬೇಕೋ ಆ ರೀತಿ ಮಾರಾಟ ಮಾಡ್ಕೋಬೋದಾಗಿತ್ತು. ಬಟ್ ಅವಾಗ ಏನಪ್ಪ ಅಂದರೆ ನಮಗೂ ಕೂಡ ಅವ್ರು ಯಾವ ತಳಿಗಳನ್ನ ಮಾರಾಟ ಮಾಡ್ತಾ ಇದ್ದಾರೆ ಅನ್ನೋ ಮಾಹಿತಿ ಇರ್ತಿರ್ಲಿಲ್ಲ. ರೈತರಿಗೂ ಕೂಡ ಒಂದು ಸಮರ್ಪಕವಾದಂಥ ಒಂದು ಮಾಹಿತಿ ಲಭ್ಯತೆ ಆಗ್ತಾ ಇರಲಿಲ್ಲ. ಸೊ ಆ ಒಂದು ಕಾರಣದಿಂದ ಈಗ ಸರ್ಕಾರದಿಂದ ಕಳೆದ ಒಂದು
ಒಂದು 2-3 ಸಾಲಿನಿಂದ ಒಂದು ರೂಲ್ಸ್ ಮಾಡಿದ್ದಾರೆ ಅಂದರೆ, ಯಾವುದೇ ಒಂದು ಪ್ರೈವೇಟ್ ಕಂಪ್ನಿ ಅದರ ತಳಿಗಳನ್ನ ಒಂದು ಪ್ರದೇಶದಲ್ಲಿ ಮಾರಾಟ ಮಾಡಬೇಕು ಅಂದರೆ ನಮ್ಮ ವಲಯ ಕೃಷಿ ಸಂಶೋಧನಾ ಕೇಂದ್ರದಿಂದ ಸಂಬಂಧಪಟ್ಟ ಬೆಳೆಗಳ ತಳಿಗಳ ವಿಜ್ಞಾನಿಗಳಿಗೆ ಅವರ ಒಂದು ಬಿತ್ತನೆ ಬೀಜವನ್ನು ಕೊಟ್ಟು ನಮ್ಮ ಕಡೆ ಪರೀಕ್ಷೆ ಮಾಡಿಸ್ಕೊಂಡು ನಮ್ಮ ಪ್ರದೇಶಕ್ಕೆ ಇದು ಸೂಕ್ತ ಅಂತ ನಾವು ಶಿಫಾರಸ್ ಮಾಡಿದ್ರಷ್ಟೇ ಅವರು ಇದನ್ನು ಬೆಳಿಬೋದಾಗಿದೆ. ಸೊ ಹಾಗಾಗಿ ಇತ್ತೀಚೆಗೆ ಮಾರುಕಟ್ಟೆಯಲ್ಲಿರ್ತಕ್ಕಂಥ ಹಲವಾರು ತಳಿಗಳು ನಮ್ಮಲ್ಲಿ ಪರೀಕ್ಷೆ ಆಗಿರೋದ್ರಿಂದ ನಮಗೂ ಕೂಡ ಮಾಹಿತಿ ಇರುತ್ತೆ. ಹಾಗಾಗಿ ಯಾವ್ದಾದ್ರು ರೈತರುಗಳು ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಬೇಕು ಅಂದರೆ ನಮ್ಮನ್ನು ನೇರವಾಗಿ ಸಂಪರ್ಕ ಮಾಡ್ಬೋದು. ಆದರೆ ನಾನು ಹೇಳೋದೇನೆಂದರೆ, ಈಗ ಏನಾಗುತ್ತೆ, ನಾವು ತಳಿಗಳನ್ನ ಯಾವ ಟೈಮಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು ಅನ್ನೋದು ಅದರ ಅವಧಿ ಮೇಲೆ ಡಿಪೆಂಡ್ ಆಗಿರುತ್ತೆ. ಬಟ್ ಈ ಖಾಸಗಿ ಸಂಸ್ಥೆಗಳ ಬಿತ್ತನೆ ಬೀಜವನ್ನು ಖರೀದಿ ಮಾಡಿದಾಗ ರೈತರು ನೇರವಾಗಿ ಅಂಗಡಿಗೆ ಹೋಗ್ಬಿಟ್ಟು ಅವ್ರು ಯಾವುದೋ ಒಂದು ಹೆಸರು ಹೇಳ್ತಾರೆ, ಇವರು ಅದನ್ನು ತೊಗೊಂಬರ್ತಾರೆ. ಅದು ಎಷ್ಟು ಅವಧಿ ಗೊತ್ತಿರಲ್ಲ, ಅದಕ್ಕೆ ರೋಗ ನಿರೋಧಕತೆ ಇದೆಯಾ ಗೊತ್ತಿರಲ್ಲ, ಯಾವುದೂ ಮಾಹಿತಿಯನ್ನು ಜಾಸ್ತಿ ಪಡ್ಕೊಂಡಿರಲ್ಲ. ಅವ್ರು ಕೇಳಿರೋದು ಇಷ್ಟೇ, ಒಳ್ಳೆ ಇಳುವರಿ ಬರುತ್ತೆ ಅಂದರೆ ಆಯಿತು ಅಂತ ತೊಗೊಂಬಂದ್ಬಿಡೋದು. ಸೊ ಹಾಗಾಗಿ ನಾನು ರೈತರಿಗೆ ಹೇಳೋದು ಏನಪ್ಪ ಅಂತಂದರೆ, ಈ ಖಾಸಗಿ ತಳಿಗಳ ಒಂದು ಬಿತ್ತನೆ ಬೀಜನ ಖರೀದಿ ಮಾಡೋಕ್ಕಿಂತ ಮುಂಚೆ ಆ ಅಂಗಡಿಯವ್ರ ಹತ್ರ ವಿಚಾರಿಸಿ, ಇದು ದೀರ್ಘಾವಧಿ ತಳಿನ, ಮಧ್ಯಮಾವಧಿ ತಳಿನ, ಎಷ್ಟು ದಿವಸಕ್ಕೆ ಬರುತ್ತೆ, ಮತ್ತು ಎಷ್ಟು ಇಳುವರಿ ಸಾಮರ್ಥ್ಯ ಕೊಡುತ್ತೆ, ಮತ್ತು ಏನಾದರೂ ರೋಗಕ್ಕೆ ಇದು ನಿರೋಧಕತೆ ಹೊಂದಿದೆಯಾ, ಅಥವಾ ಏನಾದರೂ ನಾವು ಮುಂಜಾಗ್ರತೆ ಕ್ರಮಗಳನ್ನ ತೆಗೆದುಕೊಳ್ಬೇಕಾ ಅನ್ನೋ ಮಾಹಿತಿಯನ್ನು ತಪ್ಪದೆ ಅಂಗಡಿಯವರಿಂದ ಪಡೆದುಕೊಂಡು ತಾವು ಈ ತಳಿಗಳನ್ನ ಸೆಲೆಕ್ಟ್ ಮಾಡ್ಕೋಬೋದು ಸರ್. ಈಗ ಸಸಿ ಮಡಿ ಬಗ್ಗೆನೂ ಕೂಡ ನಾನು ಮಾತಾಡಬೇಕು. ಸೊ ಸಸಿ ಮಡಿ ಬಗ್ಗೆ ಮಾತಾಡಬೇಕು ಅಂದರೆ, ಎಷ್ಟು ಕ್ವಾಂಟಿಟಿ ಅಂದರೆ ಎಷ್ಟು ಪ್ರಮಾಣದಲ್ಲಿ ನಾವು ಬಿತ್ತನೆ ಬೀಜವನ್ನು ಒಂದು ಎಕರೆಗೆ ಬೇಕು ಅಂತ. ಇದರಲ್ಲಿ ಸಾಮಾನ್ಯವಾಗಿ ಈಗ ಒಂದು ಖಾಸಗಿ ಸಂಸ್ಥೆಗಳಿಂದ, ಅಂಗಡಿಗಳಿಂದ ಹೋಗಿ ಬಿತ್ತನೆ ಬೀಜ ಖರೀದಿ ಮಾಡ್ಕೊಬರ್ಬೋದು, ಅಥವಾ ಸರ್ಕಾರಿ ಸಂಸ್ಥೆಗಳು, ಈಗ ಯಾವುದು ಕರ್ನಾಟಕ ರಾಜ್ಯ ಬೀಜ ನಿಗಮ ಆಗಿರ್ಬೋದು, ಅಥವಾ ನ್ಯಾಷನಲ್ ಸೀಡ್ ಕಾರ್ಪೊರೇಷನ್ ಆಗಿರ್ಬೋದು, ರೈತ ಸಂಪರ್ಕ ಕೇಂದ್ರ ಆಗಿರ್ಬೋದು, ಅಥವಾ ನಮ್ಮ ಕೃಷಿ ವಿಶ್ವವಿದ್ಯಾನಿಲಯಗಳ ಮೂಲಕನಾದರೂ ಆಗ್ಬೋದು, ತಾವು ಬಿತ್ತನೆ ಬೀಜವನ್ನು ಖರೀದಿ ಮಾಡ್ಕೋಬೋದು. ಇದನ್ನು ಹೊರತುಪಡಿಸಿ ತಮ್ಮದೇ ಆದ ಬಿತ್ತನೆ ಬೀಜ ಇದ್ದರೆ ಕೂಡ ಅದನ್ನು ಕೂಡ ನೀವು ಉಪಯೋಗಿಸ್ಕೋಬೋದು. ನಾನು ಯಾವಾಗಲೂ ಹೇಳೋದೇನಪ್ಪ ಅಂತಂದರೆ, ಪ್ರತಿ ಸರಿ ಹೋಗಿ ಸಮಯ ವ್ಯರ್ಥ ಮಾಡಿಕೊಂಡು ಹಣನ ಕಳ್ಕೊಂಡು ಹೊಸ ಬೀಜನ ಖರೀದಿ ಮಾಡ್ಕೊಳ್ಳೋದ್ರ ಬರೋದ್ರ ಬದಲು, ಅಂದರೆ ಹೈಬ್ರಿಡ್ಗಳಾಯಿತು ಅಂದರೆ ಪ್ರತಿ ಸರಿ ನೀವು ಹೊಸದಾಗೆ ಖರೀದಿ ಮಾಡಬೇಕು. ಬಟ್ ಸಾಮಾನ್ಯವಾದಂಥ ಭತ್ತದ ತಳಿಗಳಾಯಿತು, ಸಾಂಪ್ರದಾಯಿಕ ತಳಿಗಳಾಯಿತು ಅಂತಂದಾಗ ಇವನ್ನು ನೀವು ನಿಮ್ಮದೇ ಬೀಜವನ್ನು ಉಳಿಸ್ಕೊಂಡು ಅವನ್ನು ಮರುಬಳಕೆ ಮಾಡ್ಕೊಳ್ಳೋದ್ರಿಂದ ನೀವು ಸಮಯ ಮತ್ತು ಹಣ ಎರಡನ್ನೂ ಕೂಡ ನಾವು ಉಳಿತಾಯ ಮಾಡ್ಕೋಬಹುದು. ಪರ್ಟಿಕ್ಯುಲರ್ಲಿ ಈಗ ಅಂಗಡಿಗಳಲ್ಲಿ ಹೋದ್ರೆ ಅಥವಾ ನಮ್ಮ ಸರ್ಕಾರಿ ಸಂಸ್ಥೆಗಳಿಂದ ತಗೊಂಡ್ಬಂದ್ರೆ ಆಲ್ರೆಡಿ ಅವರು ಪ್ರಮಾಣವನ್ನು ನಿಗದಿ ಮಾಡಿಬಿಟ್ಟಿರ್ತಾರೆ. ಒಂದು ಎಕರೆಗೆ ಎಷ್ಟು ಬೇಕೋ ಅಷ್ಟನ್ನೇ ಪ್ಯಾಕ್ ಮಾಡಿ ಕೊಟ್ಟಿರ್ತಾರೆ. ಬಟ್ ನಿಮ್ಮದೇ ಬಿತ್ತನೆ ಬೀಜವನ್ನು ಉಪಯೋಗಿಸುವಾಗ ಏನಪ್ಪ ಅಂತಂದರೆ, ನೀವು ನೋಡಬೇಕು, ಕಾಳು ಸೈಜ್ ನೋಡಿಕೊಂಡು, ಕಾಳು ದಪ್ಪ ಕಾಳು ಅಂತಂದಾಗ ಒಂದು ಎಕರೆಗೆ 25 kg ಬಿತ್ತನೆ ಬೀಜ, ಮಧ್ಯಮ ಗಾತ್ರದ ಕಾಳುಗಳು ಅಂದಾಗ ಒಂದು 20 kg ಒಂದು ಎಕರೆಗೆ, ಮತ್ತು ಸಣ್ಣ ಕಾಳು ಅಂತಂದಾಗ 15 kg ಬಿತ್ತನೆ ಬೀಜ ನಮಗೆ ಬೇಕಾದಷ್ಟು ಆ ಬಿತ್ತನೆ ಬೀಜವನ್ನು ಉಪಯೋಗಿಸ್ಕೋಬೇಕು. ಇಲ್ಲೇನಪ್ಪ ಅಂತಂದರೆ, ಹೊರಗಡೆಯಿಂದ ತೆಗೆದುಕೊಂಡು ಬಂದಂಥ ಬಿತ್ತನೆ ಬೀಜಗಳು ಆಲ್ರೆಡಿ ಅವು ಪ್ರೊಸೆಸಿಂಗ್ ಸಂಸ್ಕರಣ ಆಗಿರ್ತವೆ ಮತ್ತು ಉತ್ತಮ ಗುಣಮಟ್ಟದ ಬೀಜಗಳನ್ನೇ ಅವರು ಪ್ಯಾಕ್ ಮಾಡಿರ್ತಾರೆ. ಬಟ್ ನಮ್ಮದೇ ಸ್ವಂತ ರೈತರ ಬೀಜಗಳನ್ನ ನಾವು ಇಟ್ಕೊಂಡು ಉಪಯೋಗಿಸ್ಕೊಂಡಾಗ ಏನಾಗುತ್ತೆ, ಎಲ್ಲೋ ಅಲ್ಲಿ ಅರ್ಧ ತುಂಬದ ಕಾಳುಗಳು, ಸ್ವಲ್ಪ ಜೆಳ್ಳು, ಈ ಥರ ಎಲ್ಲ ಇರುತ್ತೆ. ಸೊ ಆವಾಗ ನಾವೇನು ರೆಕಮೆಂಡ್ ಮಾಡ್ತೀವಿ ಅಂತಂದರೆ, ಒಂದು ಲವಣದ ನೀರಲ್ಲಿ ಬಿತ್ತನೆ ಬೀಜನ ನಾವು ಚೆನ್ನಾಗಿ ಮಿಕ್ಸ್ ಮಾಡಿ ಇದು ಮಾಡೋದ್ರಿಂದ ಜೆಳ್ಳು ಬೀಜಗಳನ್ನ ತೆಗಿಬೋದು. ಅಂದರೆ ಇದಕ್ಕೆ ಏನು ಮಾಡಬೇಕಪ್ಪ ಅಂತಂದರೆ, 1 ಭಾಗ ಉಪ್ಪು ಮತ್ತು 3 ಭಾಗ ನೀರು ಅಷ್ಟನ್ನು ತೆಗೆದುಕೊಂಡು ಒಂದು ಮಿಶ್ರಣವನ್ನು ಮಾಡಿ ಬಿತ್ತನೆಗೆ ಉಪಯೋಗಿಸ್ತಕ್ಕಂಥ ಬೀಜವನ್ನು ಇದರೊಳಗಡೆ ಚೆನ್ನಾಗಿ ನಾವು ನೀರೊಳಗಡೆ ಹಾಕಿ ಕಲಿಸಿದಾಗ ಅರ್ಧ ತುಂಬದ ಮತ್ತು ಜೆಳ್ಳು ಕಾಳುಗಳು ಮೇಲೆ ತೇಲ್ತಾ ಇರ್ತವೆ. ಸೊ ಅವನ್ನು ತೆಗೆದು ಬೀಸಾಕ್ಬಿಟ್ಟು ಉತ್ತಮವಾದಂಥ ಏನು ಕಂಪ್ಲೀಟ್ಲಿ ಫೀಲ್ಡ್ ಗ್ರೈನ್ಸ್ ಅಂತ ಏನು ಹೇಳ್ತೀವಿ, ತುಂಬ ತುಂಬಿದ ಗಟ್ಟಿ ಕಾಳುಗಳನ್ನ ಎಲ್ಲ ಕೆಳಗಡೆ ಏನು ಸೆಟ್ಲಾಗಿರ್ತವೆ ಅವನ್ನ ತಗೊಂಡು ನಾವು ಬಿತ್ತನೆಗೆ ಉಪಯೋಗಿಸ್ಕೋಬೋದು. ಮತ್ತು ಇನ್ನೊಂದೇನಪ್ಪ ಅಂತಂದರೆ, ಈಗ ನೀರಿನಲ್ಲಿ ನೆನೆಸಿ ಬೀಜ ತಗೋತೀರಿ, ಇದಾದಮೇಲೆ ನಾವು ಬೀಜೋಪಚಾರವನ್ನು ಕಡ್ಡಾಯವಾಗಿ ನಾವು ಮಾಡಬೇಕು. ಏಕೆಂದರೆ ಹಲವಾರು ರೋಗಗಳನ್ನ ನಾವು ಬೀಜೋಪಚಾರದ ಮೂಲಕನೇ ಕಂಟ್ರೋಲ್ ಮಾಡ್ಬೋದು. ಪರ್ಟಿಕ್ಯುಲರ್ಲಿ ಈಗ ನಾನು ಜ್ಯೋತಿ ತಳಿ ಬಗ್ಗೆ ಮಾತಾಡಿದೆ. ಜ್ಯೋತಿ ತಳಿ ಏನಪ್ಪ ಅಂತಂದರೆ ಊದುಬತ್ತ ರೋಗ ಅಂತ ಒಂದು ರೋಗ ಬರುತ್ತೆ. ಈ ರೋಗಕ್ಕೆ ಬೀಜೋಪಚಾರ ಬಿಟ್ಟರೆ ಇನ್ಯಾವುದೇ ಮದ್ದೇ ಇಲ್ಲ. ಸೊ ಹಾಗಾಗಿ ಬೀಜೋಪಚಾರ ಮಾಡೋದ್ರಿಂದ ಆ ಥರದ ರೋಗಗಳನ್ನೂ ಕಂಟ್ರೋಲ್ ಮಾಡ್ಬೋದು. ಮತ್ತು ಬೇರೆ ರೋಗಗಳಿಗೂ ಕೂಡ ಅಟ್ಲೀಸ್ಟ್ 1-1.5 ತಿಂಗಳು ಇವು ಒಂದು ಪ್ರೊಟೆಕ್ಷನ್ನ ಕೊಡ್ತವೆ. ಆ್ಯಕ್ಚುಲಿ ನಾವು ಸಸಿ ಮಾಡುವಾಗ 2 ರೀತಿ ಮಾಡ್ತೀವಿ. ಒಂದು ನಮ್ಮ ಗ್ರಾಮೀಣ ಭಾಷೆಯಲ್ಲಿ ಹೇಳಬೇಕು ಅಂದರೆ ಬರೋಟ್ಲು ಅಥವಾ ಡ್ರೈ ನರ್ಸರಿ, ಇನ್ನೊಂದು ಕೇಸರೋಟ್ಲು ವೆಟ್ ನರ್ಸರಿ ಅಂತ ನಾವು ಕರಿತೀವಿ. ಈ ಬರೋಟ್ಲು ಮಾಡಿದಾಗ ಏನು ಮಾಡಬೇಕು ಅಂತಂದರೆ, ರೈತರು ಎಷ್ಟು ಬಿತ್ತನೆ ಬೀಜ ತೊಗೊಂಡಿರ್ತಾರೆ ಅದನ್ನು ಒಂದು ಪ್ಲಾಸ್ಟಿಕ್ ಚೀಲ ಹಾಸ್ಬಿಟ್ಟು ಅದರ ಮೇಲೆ ಬಿತ್ತನೆ ಬೀಜ ಹಾಕಿ ನೀರನ್ನು ಚುಮ್ಕಿಸ್ಬಿಟ್ಟು, ಏನು ಬಿತ್ತನೆ ಬೀಜೋಪಚಾರಕ್ಕೆ ನಾವು ರೆಕಮೆಂಡ್ ಮಾಡ್ತಕ್ಕಂಥ ಕೆಮಿಕಲ್ ಬಂದು ಕಾರ್ಬೆಂಡೇಸಿಮ್ ಅಂತ. ಸೊ ಇದು ಬ್ಯಾವಿಸ್ಟಿನ್ ಅನ್ನೋ ಒಂದು ಟ್ರೇಡ್ ನೇಮಲ್ಲೂ ಕೂಡ ಅಂಗಡಿಗಳಲ್ಲಿ ಸಿಗುತ್ತೆ. ಸೊ 1 kg ಬಿತ್ತನೆ ಬೀಜಕ್ಕೆ 4 ಗ್ರಾಮ್ ಔಷಧಿ ಪ್ರಮಾಣ
ಪ್ರಮಾಣದಲ್ಲಿ ನಾವು ಇದು ಪೌಡ್ರ್, ಇದು ಪುಡಿ ಉಪಯೋಗಿಸ್ಬೇಕು. ಸೊ ಈ ಬರೋಟ್ಲು ಮಾಡಿದಾಗ ಏನು ಈಗ ನೀರು ಚುಮ್ಕಿಸಿದಂಥ ಬಿತ್ತನೆ ಬೀಜಗಳು ತೇವ ಮಾಡಿರ್ತೀರಲ್ಲ, ಆ ಬಿತ್ತನೆ ಬೀಜಕ್ಕೆ ಈ 4 ಗ್ರಾಮ್ ಔಷಧಿ 1 kg ಪ್ರಮಾಣಕ್ಕೆ ನೀವು ಹಾಕಿ ನೀಟಾಗಿ ಅದನ್ನು ಮಿಕ್ಸ್ ಮಾಡಿ ಒಣಗಿಸ್ಬಿಟ್ಟು ಅದನ್ನು ತಾವು ತೊಗೊಂಡೋಗಿ ಬರೋಟ್ಲಲ್ಲಿ ಬಿತ್ತನೆ ಮಾಡ್ಕೊಳ್ಳೋಕೆ ಉಪಯೋಗಿಸ್ಕೋಬೋದು. ಕೆಸರೋಟ್ಲು ಮಾಡುವಾಗ ಏನಪ್ಪ ಅಂತಂದರೆ ಬಿತ್ತನೆ ಬೀಜ ಒಂದು ಸಿದ್ಧತೆ ಡಿಫ್ರೆಂಟ್ ಆಗಿರ್ತದೆ. ಯಾವ ರೀತಿ ನಾವೇನು ಮಾಡ್ತೀವಿ, ಸಾಮಾನ್ಯವಾಗಿ ಈ ಬಿತ್ತನೆ ಬೀಜ ತೊಗೊಂಬಂದು ಅದನ್ನು ಒಂದು ರಾತ್ರಿ ನೀರಲ್ಲಿ ನೆನೆಸ್ತೀವಿ. ಆ ನೀರಲ್ಲಿ ನೆನೆಸೋಕ್ಕಿಂತ ಮುಂಚೆನೇ ಈ 25 kg ಅಂತಂದರೆ ಸಾಮಾನ್ಯವಾಗಿ 100 ಗ್ರಾಮು ಈ ಕಾರ್ಬನ್ ಡೈಸಿಮ್ ಔಷಧಿನ ಆ ನೀರಿಗೆ ಹಾಕಿ ಕಲಿಸ್ಬಿಟ್ಟು ಆ ನೀರೊಳಗಡೆಗೆ ಬಿತ್ತನೆ ಬೀಜ ಹಾಕಿ ಓವರ್ ನೈಟ್ ಅದನ್ನು ಅಥವಾ ಒಂದು ರಾತ್ರಿ ನೆನೆಸ್ತೀವಿ. ನೆನೆಸಾದ್ಮೇಲೆ ಅದನ್ನು ಒಂದು ಈ ಗೋಣ್ ಚೀಲದೊಳಗಡೆ ಹಾಕಿ ಬಿಗಿಯಾಗಿ ಕಟ್ಟಿ 24 ರಿಂದ 36 ಗಂಟೆ ಅಥವಾ ಕುಡಿ ಮೊಳಕೆ ಬರೋ ತನಕ ಅವನ್ನು ಸ್ವಲ್ಪ ಬೆಚ್ಚಗೆ ಮಾಡಿ ಇಟ್ಟಿರೋದ್ರ ಮೂಲಕ ಆ ಕುಡಿ ಮೊಳಕೆ ಬಂದ ನಂತರ ಅದನ್ನು ನಾವು ಎತ್ಕೊಂಡು ಕೆಸರು ಮಡಿಗಳಲ್ಲಿ ನಾವು ಬಿತ್ತನೆ ಮಾಡ್ಕೋಬೋದು. ಮತ್ತು ಇನ್ನೊಂದು ಪ್ರಮುಖವಾಗಿ ನಾವು ಗಮನಿಸಿರ್ತಕ್ಕಂಥದ್ದು ಏನಪ್ಪ ಅಂದರೆ, 1 ಎಕರೆಗೆ ನಾವು ಸಸಿ ಮಡಿಯನ್ನು ಬೆಳಿಬೇಕು ಅಂತಂದರೆ ನಮ್ಮ ಶಿಫಾರಸು ಮಾಡಿರ್ತಕ್ಕಂಥ ವಿಸ್ತೀರ್ಣ ಎಷ್ಟಿದೆ ಅಂದರೆ 300 ಚದರ ಮೀಟರ್. 300 ಚದರ ಮೀಟರ್ ಅಂದರೆ 3 ಗುಂಟೆ ಪ್ರದೇಶ 1 ಎಕರೆಯಲ್ಲಿ ಬಿತ್ತನೆ ಬೀಜ ಬೆಳೆಯೋಕ್ಕೆ ಬೇಕಾಗಿರುತ್ತೆ. ಆದರೆ ನಾವು ಎಷ್ಟೊಂದು ಕಡೆ ಗಮನಿಸಿದಾಗ 1 ಗುಂಟೆ 1.5 ಗುಂಟೆ ಪ್ರಮಾಣದಲ್ಲೆಲ್ಲ ಬೇಕಾದಷ್ಟು ಜನ ರೈತರುಗಳು ಈ ಒಂದು ಸಸಿ ಮಡಿಯನ್ನು ತಯಾರು ಮಾಡಿರ್ತಾರೆ. ಇದೇನಪ್ಪ ಅಂತಂದರೆ, ಅಷ್ಟು ಕಡಿಮೆ ಪ್ರದೇಶದಲ್ಲಿ ನಾವು ಸಸಿ ಮಡಿಯನ್ನು ಬೆಳೆಸಿದಾಗ ಏನಾಗುತ್ತೆ, ಜಾಸ್ತಿ ಕಾಳುಗಳು ಆ ಕಡಿಮೆ ವಿಸ್ತೀರ್ಣದಲ್ಲೇ ಇರೋದ್ರಿಂದ ಅಲ್ಲಿ ಡೆನ್ಸಿಟಿ ಜಾಸ್ತಿ ಆಗಿಬಿಟ್ಟಿರ್ತದೆ, ಅಥವಾ ಸಾಂದ್ರತೆ ಅಂತ ಏನು ಹೇಳ್ತೀವಿ ಅದು ಜಾಸ್ತಿಯಾಗಿ ಪೈರುಗಳ ಬೆಳವಣಿಗೆ ಸಮರ್ಪಕವಾಗಿರೋದಿಲ್ಲ, ಉತ್ತಮವಾಗಿರೋದಿಲ್ಲ. ಹಾಗಾಗಿ ಏನಾಗ್ಬಿಡುತ್ತೆ, ಅವ್ರಿಗೆ 20-22 ದಿವಸ ಆದರೂ ಕೂಡ ಪೈರು ಇನ್ನೂ ಒಂದು ಬೆರಳಷ್ಟು ಬೆಳೆದಿರೋದಿಲ್ಲ, ಪೈರು ಕೀಳಕ್ಕೆ ಕೈಗೆ ಸಿಗ್ತಾ ಇಲ್ಲ ಅನ್ನೋ ಕಾರಣಕ್ಕೋಸ್ಕರ ಏನು ಮಾಡ್ತಾರೆ, ಇನ್ನೂ ಒಂದು 10 ದಿವಸ ಅವನ್ನ ಜಾಸ್ತಿ ಬೆಳೆಸ್ತಾರೆ. ಅವಾಗ ಏನಾಗೋಗಿರುತ್ತೆ, ಪೈರಿಗೆ 32-35 ದಿವಸ ಈ ರೀತಿ ವಯಸ್ಸಾಗಿರ್ತದೆ. ಸೊ ಆ ವಯಸ್ಸಾಗಿರೋ ಪೈರನ್ನು ನಾಟಿ ಮಾಡಿದಾಗ ಏನಾಗುತ್ತೆ, ನಮಗೆ ಉತ್ತಮವಾದಂಥ ಇಳುವರಿ ಬರೋದಿಲ್ಲ. ಸೊ ಆ ಒಂದು ಕಾರಣದಿಂದ ಶಿಫಾರಸ್ ಮಾಡಿದ ರೀತಿ 1 ಎಕರೆಗೆ 3 ಗುಂಟೆ ಪ್ರದೇಶದಲ್ಲಿ ತಾವು ಸಸಿ ಮಡಿಯನ್ನು ಮಾಡ್ಕೋಬೇಕು. ಈ ಸಸಿ ಮಡಿ ಮಾಡೋದು ಮಿಕ್ಕದೆಲ್ಲ ಗೊತ್ತೇ ಇದೆ, ಏನು ಒಂದು 4 ಅಡಿ ಅಗಲ 25 ಅಡಿ ಉದ್ದದ ಬೆಡ್ಗಳನ್ನ ಮಾಡಿಕೊಂಡು, ಅದಕ್ಕೆ ಹೆಸರು ಸಸಿ ಮಡಿ ಆಗಿರ್ಬೋದು ಅಥವಾ ಒಣ ಸಸಿ ಮಡಿ ಆಗಿರ್ಬೋದು, ಎರಡರಲ್ಲೂ ಕೂಡ ಈ ರೀತಿ ಬೆಡ್ಗಳನ್ನ ಮಾಡಿಕೊಂಡು ಆ ಬೆಡ್ಗಳ ಮೇಲೆ ನಾವು ಬಿತ್ತನೆಯನ್ನು ಮಾಡ್ತೀವಿ. ಮತ್ತು ಸುತ್ತ ಬಸಿಗಾಲುವೆಗಳನ್ನ ಕೂಡ ನಾವು ಮಾಡಿರ್ತೀವಿ. ಆಮೇಲೆ ಇನ್ನೊಂದು ಸಾಮಾನ್ಯವಾಗಿ ಮಿಸ್ಟೇಕ್ ಮಾಡೋದೇನಪ್ಪ ಅಂದರೆ, ಈ ಸಸಿ ಮಡಿ ಮಾಡಿದಾಗ ಅವಕ್ಕೆ ಸಮರ್ಪಕವಾದಂಥ ಪೋಷಕಾಂಶಗಳನ್ನೂ ಕೂಡ ಹಲವಾರು ರೈತರು ನೀಡಿರೋದಿಲ್ಲ. ಸೊ ಹಾಗಾಗಿ ನಮ್ಮ ಶಿಫಾರಸಿನ ಪ್ರಕಾರ ಏನಪ್ಪ ಅಂತಂದರೆ, 3 ಗುಂಟೆ ಪ್ರದೇಶಕ್ಕೆ ನಾವು ಬೆಡ್ ಮಾಡೋಕ್ಕಿಂತ ಮುಂಚೆನೇ ಒಂದು 7.5 ಕ್ವಿಂಟಲ್ ಅಷ್ಟು ಕಾಂಪೋಸ್ಟ್ ಆಗ್ಬೋದು ಅಥವಾ ಕೊಟ್ಟಿಗೆ ಗೊಬ್ಬರನ ನಾವು ಮಣ್ಣಲ್ಲಿ ಮಿಶ್ರಣ ಮಾಡಿಕೊಂಡು ಅದನ್ನು ನಾವು ಬೆಡ್ ಮಾಡ್ಕೊಂಡಿರಬೇಕು. ಮತ್ತು ಅದ್ರ ಜೊತೆಗೆ ನಾವು ಬಿತ್ತನೆ ಸಮಯದಲ್ಲೇ ಈಗ 2.5 kg ಸಾರಜನಕ, 1.5 kg ಅಷ್ಟು ರಂಜಕ ಮತ್ತು 1.5 kg ಅಷ್ಟು ಪೊಟ್ಯಾಶ್. ಅಂದರೆ ಇದು ಸಾರಜನಕ, ರಂಜಕ, ಪೊಟ್ಯಾಶ್, ಯೂರಿಯಾ ಅಂತಲ್ಲ. ಸೊ ಯೂರಿಯಾ ಆಯಿತು ಅಂತಂದರೆ ಒಂದು 5.5 kg, ಬೂದಿ ಒಂದು 8.5 kg ಮತ್ತು 2.25 kg ಮ್ಯೂರೇಟ್ ಆಫ್ ಪೊಟ್ಯಾಶ್ MOP. ಇದನ್ನು ನಾವು ಸಸಿ ಮಡಿಗೆ ನಾವು ನೀಡಿ ಬಿತ್ತನೆಯನ್ನು ಮಾಡಬೇಕಾಗತ್ತೆ. ಸೊ ಈ ರೀತಿ ಮಾಡಿದಾಗ ನಮಗೇನಾಗುತ್ತೆ, ಒಂದು 15 ದಿವಸದಲ್ಲೇ ತುಂಬ ಉತ್ತಮವಾದಂಥ ದಷ್ಟಪುಷ್ಟವಾದಂಥ ಈ ಸಸಿಗಳು ಬೆಳೆದಿರ್ತವೆ. ಹಾಗಾಗಿ ಬೇಕು ಅಂದರೆ 15-18 ದಿವಸಕ್ಕೂ ಕೂಡ ನಾವು ನಾಟಿಯನ್ನು ಮಾಡ್ಕೊಳ್ಬೋದು ಈ ಒಂದು ಪದ್ಧತಿನ ಅನುಸರಿಸಿದಾಗ. ಮತ್ತು ಇನ್ನೊಂದೇನಪ್ಪ ಅಂತಂದರೆ, ಈಗ ನಾಟಿಗೆ ನಾವು ಪೈರು ಕೀಳೋಕ್ಕಿಂತ ಇನ್ನೂ ಒಂದು ವಾರ ಮುಂಚೆನೇ 2-3.5 kg ಯೂರಿಯಾವನ್ನು ಮೇಲುಗೊಬ್ಬರವಾಗಿ ನಾವು ಎರಚಬೇಕಾಗತ್ತೆ. ಸೊ ಇದಿಷ್ಟು ಮಾಡ್ಕೊಳ್ಳೋದ್ರಿಂದ ಉತ್ತಮವಾದಂಥ ಸಸಿಗಳನ್ನ ನಾವು ಪಡ್ಕೋಬೋದು. ಆಮೇಲೆ ಏನಪ್ಪ ಅಂತಂದರೆ, ಈಗ ಸಸಿ ಎಲ್ಲ ಬೆಳೆದಾಯಿತು, ಎಷ್ಟು ದಿವಸದ ಪೈರನ್ನ ನಾವು ನಾಟಿ ಮಾಡಬೇಕು ಅಂದಾಗ ಅಲ್ಪಾವಧಿ ತಳಿಗಳಾಯಿತು ಅಂತಂದರೆ ಒಂದು 18-20 ದಿವಸ ವಯಸ್ಸಿನ ಪೈರುಗಳನ್ನ ನಾಟಿ ಮಾಡಬೇಕು. ಮಧ್ಯಮಾವಧಿ ತಳಿಗಳಾಯಿತು ಅಂದರೆ 20-22 ದಿವಸ, ಮತ್ತು ದೀರ್ಘಾವಧಿ ತಳಿಗಳಾದರೆ 22-24 ದಿವಸ ವಯಸ್ಸಿನ ಪೈರುಗಳನ್ನ ನಾವು ನಾಟಿ ಮಾಡೋದ್ರಿಂದ ಒಂದು ಉತ್ತಮವಾದಂಥ ಬೆಳೆಯನ್ನು ನಾವು ನಿರೀಕ್ಷಣೆ ಮಾಡಬಹುದು. ಸಸಿ ಮಡಿ ಆಯಿತು. ಬಟ್ ಈಗ ಸಾಮಾನ್ಯವಾಗಿ ಅವಾಗವಾಗ ರೈತರುಗಳು ಬರ್ತಾ ಇರ್ತಾರೆ. ಒಂದು ಸಾಮಾನ್ಯವಾದ ಪ್ರಶ್ನೆ ಏನಪ್ಪ ಅಂದರೆ, ಸರ್ ಸಸಿ ಮಡಿಲೇ ನಮ್ಮದು ಕಳೆಗಳು ಜಾಸ್ತಿ ಆಗಿಬಿಟ್ಟಿದೆ, ಸೊ ಕಳೆ ನಿಯಂತ್ರಣ ಯಾವ ರೀತಿ ಮಾಡಬೇಕು ಅಂತ. ಇದರಲ್ಲಿ 2 ರೀತಿ ಮಾಡ್ಬೋದು. ಒಂದು, ತಾವು ಬಿತ್ತನೆ ಮಾಡಿದ ಒಂದು 24 ಗಂಟೆಗಳ ಒಳಗಡೆನೆ ನಾವು ಪ್ರೀ ಎಮರ್ಜೆಂಟ್ ಅಥವಾ ಉದಯ ಪೂರ್ವ ಕಳೆಗಳು ಅಂತ ಕರಿತೀವಿ, ಅಥವಾ ಬಿತ್ತನೆ ಆದ ಒಂದು 5ನೇ ದಿವಸ ಒಳಗಡೆ ಸಿಂಪರಣೆ ಮಾಡ್ಕೊಳ್ಳೋದ್ರ ಮೂಲಕನೂ ಕೂಡ ನಾವು ಪೋಸ್ಟ್ ಎಮರ್ಜೆಂಟ್ ಹರ್ಬಿಸೈಡ್ ಅವನ್ನ ನಾವು ಉಪಯೋಗಿಸೋದ್ರಿಂದ ನಾವು ಮಾಡ್ಕೋಬೋದು. ಈಗ ಪ್ರೀ ಎಮರ್ಜೆಂಟ್ ಹರ್ಬಿಸೈಡ್ ಅಂತಂದರೆ ಬ್ಯೂಟಾಕ್ಲೋರು ಮತ್ತು ಅಥವಾ ಪ್ರೆಟಿಲಾಕ್ಲೋರ್ ಅಂತ ಕಳೆ ಔಷಧಿಗಳಿದೆ. ಸೊ ಈ ಕಳೆ ಔಷಧಿಗಳನ್ನ ನಾವು ಬಿತ್ತನೆ ಮಾಡಿದ 24 ಗಂಟೆ ಒಳಗಡೆ ನಾವು ಇವನ್ನ ಸಿಂಪರಣೆ ಮಾಡ್ಕೋಬೇಕು. ಅಥವಾ ನಾವು ಬಿತ್ತನೆ
ಅವತ್ತು ಮಾಡೋಕ್ಕಾಗಿಲ್ಲ ಕಾರಣಾಂತರಗಳಿಂದ ಅಂದಾಗ 5ನೇ ದಿವಸದಲ್ಲಿ ತಾವು ಏನು ಮಾಡ್ಬೋದು, ಬೆನ್ಸಲ್ಫುರಾನ್ ಮಿಥೈಲ್ ಮತ್ತು ಪ್ರೆಟಿಲಾಕ್ಲೋರನ್ನ ಒಂದು ಕಳೆನಾಶಕ ಇದೆ. ಇದನ್ನು ತಾವು ಮರಳು ಜೊತೆ ಮಿಕ್ಸ್ ಮಾಡಿಕೊಂಡು 5ನೇ ದಿವಸ ಎರ್ಚುವ ಮೂಲಕ ಕಳೆಯನ್ನು ಇಲ್ಲೂ ಕೂಡ ಸಸಿ ಮಡಿಯಲ್ಲಿ ಹತೋಟಿ ಮಾಡ್ಕೋಬೋದು. ಈಗ ಸಸಿ ಮಡಿ ತಯಾರಿಕೆ ಏನು ಮಾಡ್ಕೋತಾರಲ್ಲ, ಯಾವುದೇ ತಳಿ ಆದ್ರೂ ತಯಾರಿಕೆ ಒಂದೇ ರೀತಿ ಇರುತ್ತಾ? ತಯಾರಿಕೆ ಒಂದೇ ರೀತಿ ಇರುತ್ತೆ, ಆದರೆ ಬೀಜದ ಪ್ರಮಾಣ ವ್ಯತ್ಯಾಸ ಆಗುತ್ತೆ. ಈಗ ದಪ್ಪ ಕಾಳಾದರೆ ಜಾಸ್ತಿ ಬಿತ್ತನೆ ಬೀಜ, ಸಣ್ಣ ಕಾಳಾದರೆ ಇದು. ಮತ್ತು ಸಸಿ ಮಡಿ ಆದಮೇಲೆ ಪೈರು ಕೀಳೋಂಥ ಟೈಮು ಕೂಡ ದೀರ್ಘಾವಧಿ ತಳಿಗಳಾದರೆ ಸ್ವಲ್ಪ ಲೇಟಾಗಿ ಪೈರು ಕೀಳ್ತೀವಿ, ಅಲ್ಪಾವಧಿ ತಳಿಗಳಾದರೆ ಬೇಗ ಪೈರು ಕೀಳ್ತೀವಿ ಅನ್ನೋದು ಬಿಟ್ಟರೆ ಮಿಕ್ಕಿದ ಎಲ್ಲ ಇವನು ಒಂದೇ ರೀತಿ ಇರುತ್ತೆ ಸರ್. ಡಾಕ್ಟ್ರೆ, ಈಗ ಭತ್ತದ ಬೇಸಾಯ ವಿಧಾನಗಳು ಬಹಳಷ್ಟು ವಿಭಿನ್ನವಾಗೇ ಇದ್ದಾವೆ. ಹೌದು. ಈಗ ತುಂಬ ಜನ ಶ್ರೀ ಪದ್ಧತಿಯಲ್ಲಿ ಭತ್ತವನ್ನು ಬೇಸಾಯ ಮಾಡ್ತಾರೆ. ಹೌದು. ಒಂದಷ್ಟು ಜನ ಮೆಷಿನ್ ನಾಟಿ ಅಂತ ಚಾಪೆ ಸಸಿ ಮಡಿ ವಿಧಾನವನ್ನ ಅನುಸರಿಸ್ತಾರೆ. ಹೌದು. ಒಂದಷ್ಟು ಜನ ಡ್ರಮ್ ಸೀಡರ್ ಅಲ್ಲಿ ಬಿತ್ತನೆ ಮಾಡ್ತಾರೆ. ಹೌದು. ಒಂದಷ್ಟು ಜನ ಈಗ ತುಂಬಾ ಯಶಸ್ವಿಯಾಗಿರುವಂತಹ ಏನು ನೇರವಾದ ಬಿತ್ತನೆ. ಸೊ ಈ ಎಲ್ಲಾ ಕ್ರಮಗಳಿಗೂ ಯಾವ ತರಹ ಸಿದ್ಧತೆ ಇರಬೇಕು ಒಂದು ಸ್ವಲ್ಪ ಹೇಳ್ಬಿಡಿ ಸರ್. ಈ ಎಲ್ಲ ಕ್ರಮಗಳಿಗೂ ಸಿದ್ಧತೆ ಅಂದರೆ ಪರ್ಟಿಕ್ಯುಲರ್ಲಿ ಇದನ್ನು ಡಿಸೈಡ್ ಮಾಡೋದು ರೈತನಿಗಿರ್ತಕ್ಕಂಥ ಸ್ಕಿಲ್. ಯಾಕೆಂತಂದರೆ ಈಗ ಡ್ರಮ್ ಸೀಡಿಂಗ್ ಅಂತ ಹೇಳಿದ್ರಿ, ಡ್ರಮ್ ಸೀಡಿಂಗು ಆ್ಯಕ್ಚುಲಿ ತುಂಬ ಉತ್ತಮವಾದಂಥ ಒಂದು ವಿಧಾನ. ಇಲ್ಲಿ ನಮಗೆ ಯಾವುದೇ ನರ್ಸರಿ ಮಾಡೋ ಅವಶ್ಯಕತೆ ಇರೋದಿಲ್ಲ. ಸೊ ಖರ್ಚು ಕಡಿಮೆ ಮಾಡ್ಕೋಬೋದು, ಲೇಬರ್ ಕಡಿಮೆ ಮಾಡ್ಕೋಬೋದು, ಬೇಗ ಬೆಳೆನ ಕೈಗೆತ್ಕೋಬೋದು. ಆದರೆ ಒಂದೇನಪ್ಪ ಅಂತಂದರೆ ಈ ಡ್ರಮ್ ಸೀಡಿಂಗ್ ಮಾಡುವಾಗ ಆ ಡ್ರಮ್ ಸೀಡರ್ನ ಎಳೆಯತಕ್ಕಂಥ ಸ್ಕಿಲ್ಲು ಮತ್ತು ಪರ್ಟಿಕ್ಯುಲರ್ಲಿ ಸಮತಟ್ಟಾಗಿ ನಾವು ಲ್ಯಾಂಡ್ ಲೆವೆಲಿಂಗ್ ಮಾಡಬೇಕಾಗಿರ್ತದೆ. ಕೆಸರಾದ್ಮೇಲೆ ಏನು ಮನೆ ಹೊಡಿತಾರೆ ರೈತರು, ಆ ಮನೆ ಹೊಡೆದಾಗ ಭೂಮಿ ಸಮತಟ್ಟಾಗಿರ್ಬೇಕು. ಇಲ್ಲಾಂದ್ರೆ ಏನಾಗುತ್ತೆ, ಅಲ್ಲಲ್ಲಿ ನೀರು ನಿಂತಿರತಕ್ಕಂಥ ಭಾಗಗಳಿತ್ತು ಅಂದರೆ ಗುಂಡಿಗಳಾಗಿ ನೀರು ನಿಂತಿದ್ರೆ ಈ ನೇರ ಬಿತ್ತನೆ ಬೀಜ ಮಾಡೋದ್ರಿಂದ ಡ್ರಮ್ ಸೀಡರಲ್ಲಿ ಎಳೆದಾಗ ಬಿತ್ತನೆ ಬೀಜಗಳು ಆ ನೀರೊಳಗಡೆ ಬೀಳ್ತವೆ. ಸೊ ನೀರೊಳಗಡೆ ಬಿದ್ದವು ಅಲ್ಲೇ ಕೊಳ್ತೋಗ್ಬಿಟ್ಟು ಗ್ಯಾಪ್ ಆಗೋಂಥ ಸಾಧ್ಯತೆ ತುಂಬ ಹೆಚ್ಚಾಗಿರುತ್ತೆ. ಹಲವಾರು ರೈತರು ಇದ್ದಾರೆ, ಪರ್ಟಿಕ್ಯುಲರ್ಲಿ ಈಗ ನಮ್ಮ ವಲಯ ಕೃಷಿ ಸಂಶೋಧನಾ ಕೇಂದ್ರಕ್ಕೆ ಸುತ್ತಮುತ್ತ ಈ ಒಳಲು ಈ ಭಾಗದಲ್ಲಿ ನನಗೆ ಗೊತ್ತಿರೋಂಗೆ ಒಂದು 200-250 ಎಕರೆಯಷ್ಟು ಡ್ರಮ್ ಸೀಡಿಂಗ್ ಅವ್ರು ಮಾಡ್ಕೋತಾರೆ. ಪ್ರತಿ ವರ್ಷ ಅವ್ರು ಮಾಡಿ ರೂಢಿಯಾಗಿದ್ದಾರೆ. ಮತ್ತು ಒಂದಷ್ಟು ಜನ ಅವ್ರು ಎಷ್ಟು ಎಕ್ಸ್ಪರ್ಟ್ ಆಗಿದ್ದಾರೆ ಅಂದರೆ ಅವರು ಬೇರೆ ಕಡೆಗೆ ಬಾಡಿಗೆಗೆ ಹೋಗ್ತಾರೆ. ಅಂದರೆ ಯಾರಾದರೂ ರೆಡಿ ಮಾಡಿದರೆ ಇವ್ರು ಹೋಗಿ ಅವ್ರಿಗೆ ಡ್ರಮ್ ಸೀಡ್ ಎಳ್ಕೊಡೋದು, ಆ ಥರನೂ ಕೂಡ ಒಂದಷ್ಟು ಜನ ನಿಪುಣತೆಯನ್ನು ಹೊಂದಿರತಕ್ಕಂಥ ಇವರಿದ್ದಾರೆ. ಡ್ರಮ್ ಸೀಡರ್ ಅಲ್ಲಿ ಅಷ್ಟೇ ಪ್ರಮಾಣದ ಭತ್ತವನ್ನು ಹುರಿದ್ಬಿಟ್ಟು ಸೇರಿಸ್ಬಿಟ್ಟು ಆಮೇಲೆ ಬಿತ್ತನೆ ಮಾಡಬೇಕು ಅಂತಾರೆ. ಹೌದು ಸರ್. ಯಾಕೆ ಅಂತಂದ್ರೆ ಏನಾಗುತ್ತೆ, ಇಲ್ಲ ಅಂತಂದರೆ ಈಗ ನಾವು ಡ್ರಮ್ ಸೀಡರ್ ಎಳೆಯೋದ್ರಿಂದ ಆ ಎಳೆಯೋ ಸ್ಪೀಡು ಇದ್ರ ಮೇಲೆಲ್ಲ ಡಿಪೆಂಡ್ ಆಗಿರ್ತದೆ. ಈಗ ಜಾಸ್ತಿ ಭತ್ತಗಳು ಬಿದ್ದುಬಿಟ್ರೆ ಒತ್ತಾಗಿ ಅಲ್ಲಿ ನಮಗೆ ತೆಂಡೆ ಪ್ರಮಾಣ ಕಡಿಮೆ ಆಗತ್ತೆ ಅಂತ ಹೇಳೋಕ್ಕೋಸ್ಕರ ಈ ತಿನ್ನಿಂಗ್ ಅಂತ ಅಥವಾ ತೆಳುವಾಗಿ ನಾವು ಒಂದು ಬಿತ್ತನೆಯನ್ನು ಮಾಡೋ ಒಂದು ಕ್ರಮಕ್ಕೋಸ್ಕರ ಒಂದು ಅರ್ಧದಷ್ಟು ಪ್ರಮಾಣದ ಬಿತ್ತನೆ ಬೀಜಗಳನ್ನ ಹುರಿದು ಹಾಕೋದ್ರಿಂದ ಆ ಬಿತ್ತನೆ ಬೀಜ ಜೊತೆಲಿ ಬೀಳ್ತವೆ, ಬಟ್ ಮೊಳಕೆ ಬರೋಲ್ಲ. ಸೊ ಆ ಒಂದು ರೀತಿ ನಾವು ಪ್ಲಾಂಟ್ ಪಾಪ್ಯುಲೇಷನ್ ಏನು ರಿಕ್ವೈರ್ಡ್ ಸಸ್ಯಗಳ ಸಂಖ್ಯೆಗಳಿರ್ತದೆ ಅದನ್ನು ನಾವು ಕಾಪಾಡ್ಕೊಳ್ಳೋಕ್ಕೆ ಈ ಒಂದು ಪದ್ಧತಿಯನ್ನು ಅನುಸರಿಸ್ತೀವಿ. ಚಾಪೆ ಸಸಿ ಮಡಿ ಸರ್, ಈಗ ಚಾಪೆ ಸಸಿ ಮಡಿ ಅಂತಂದರೆ ಈಗ ಮೇಯ್ನಾಗಿ ಅದನ್ನು ಈಗ ಮೆಕ್ಯಾನಿಕಲ್ ಟ್ರಾನ್ಸ್ಪ್ಲಾಂಟಿಂಗ್ಗೆ ನಾವು ಉಪಯೋಗಿಸ್ತೀವಿ. ಇಲ್ಲೇನಂತಂದರೆ ಮೆಷಿನ್ ಟ್ರಾನ್ಸ್ಪ್ಲಾಂಟಿಂಗ್ ಆ್ಯಕ್ಚುಲಿ ಈಗ ನೀವು ವಿಚಾರ ಎತ್ತಿದ್ದು ತುಂಬ ಒಳ್ಳೆಯದಾಯಿತು. ಇದನ್ನು ಕೂಡ ಬೆಳೆಸೋಕ್ಕೆ ಅದರದ್ದೇ ಆದಂಥ ಒಂದು ಸ್ಕಿಲ್ ಇದೆ. ಯಾಕೆ ಅಂತಂದರೆ ನಾವು ನೋಡಿದಾಗ ಈಸಿ ಅಂತ ಅನಿಸುತ್ತೆ, ಬಟ್ 1 or 2 times ಮಾಡಿದ್ರೆ ಅದು ಏನು ಅಂಥ ಕಷ್ಟಕರವಾದಂಥ ವಿಚಾರ ಏನಲ್ಲ. ಮತ್ತು ಇದಕ್ಕೆ ಸಂಬಂಧಪಟ್ಟಂಗೆ ನಮ್ಮ ವಲಯ ಕೃಷಿ ಸಂಶೋಧನಾ ಕೇಂದ್ರಕ್ಕೆ ಬಂದು ಒಂದು ತರಬೇತಿನೂ ಕೂಡ ಪಡ್ಕೋಬೋದು. ಆದರೆ ಇತ್ತೀಚೆಗೆ ಏನಾಗಿದೆ, ಈ ಲೇಬರ್ ಅವೈಲೇಬಿಲಿಟಿ ಅಥವಾ ಕೂಲಿ ಆಳುಗಳ ಸಮಸ್ಯೆ ಜಾಸ್ತಿ ಆಗಿರೋದ್ರಿಂದ ಸ್ವಲ್ಪ ಮೆಷಿನ್ ನಾಟಿ ಮಂಡ್ಯ ಮೈಸೂರು ಭಾಗದಲ್ಲಿ ಇತ್ತೀಚೆಗೆ ಸ್ವಲ್ಪ ಚಿಗುರು ಹೊಡಿತಾ ಇದೆ ಅಂತ ಹೇಳ್ಬೋದು. ಈ ವಿಚಾರದಲ್ಲಿ ತಮಿಳುನಾಡು ತುಂಬ ಮುಂದೆ ಇದ್ದಾರೆ. ಅಲ್ಲಿ ಈಗ ಏನು ಮಿಷಿನ್ ಟ್ರಾನ್ಸ್ಪ್ಲಾಂಟಿಂಗ್ ಇದೆ ತುಂಬ ಮುಂದೆ ಹೋಗ್ಬಿಟ್ಟಿದ್ದಾರೆ ಅವರು. ನಮ್ಮಲ್ಲಿ ಇತ್ತೀಚೆಗೆ ಶುರು ಆಗ್ತಾ ಇದೆ. ಈವನ್ ನಮ್ಮ ಮಂಡ್ಯದಲ್ಲಿ ಒಂದು ಖಾಸಗಿ ಸಂಸ್ಥೆ ದಕ್ಷ ಯಂತ್ರ ನಾಟಿ ಅಂತೇಳಿ ಅವರು ಕೂಡ ಏನು ಮಾಡ್ತಾ ಇದ್ದಾರೆ, 1 ಎಕರೆಗೆ ಇಷ್ಟು ಸಾವಿರ ಅಂತ ಚಾರ್ಜ್ ಮಾಡಿ ಅವರೇ ಸಸಿ ಮಡಿನ ಬೆಳೆಸಿ ಅವರೇ ಬಂದು ನಾಟಿ ಮಾಡಿಕೊಟ್ಟು ಹೋಗುವಂಥ ಒಂದು ಕ್ರಮವನ್ನು ಕೂಡ ಆಲ್ರೆಡಿ ಕಳೆದ 1-2 ವರ್ಷದಿಂದ ಮಾಡ್ತಾನೆ ಬಂದಿದ್ದಾರೆ ನಮ್ಮ ಮಂಡ್ಯ ಒಂದಿದ್ರಲ್ಲಿ. ಈಗ ಇದರ ಅವಶ್ಯಕತೆಯನ್ನು ಅರಿತು ನಮ್ಮ ಕರ್ನಾಟಕ ಸರ್ಕಾರ ಏನು ಕೃಷಿ ಇಲಾಖೆಯಿಂದ ಕಳೆದ ಸಾಲಿನಲ್ಲಿ ಹಲವಾರು ರೈತರುಗಳಿಗೆ ಸಬ್ಸಿಡಿ ಮೂಲಕ ಈ ನಾಟಿ ಯಂತ್ರಗಳನ್ನ ಕೊಡ್ತಕ್ಕಂಥ ಕಾರ್ಯವನ್ನು ಕೂಡ ನಮ್ಮ ಕೃಷಿ ಇಲಾಖೆ ಮಾಡಿದೆ. ಇದರಲ್ಲಿ ಒಂದು 50% ಸಬ್ಸಿಡಿನೂ ಕೂಡ ಕೊಟ್ಟಿದ್ದಾರೆ. ಮತ್ತು ಈಗ ಇತ್ತೀಚೆಗೆ ನಾನು ಕೇಳ್ಪಟ್ಟಂಗೆ ಈ ವರ್ಷ ಮಂಡ್ಯ ಜಿಲ್ಲೆಯಲ್ಲಿ ಮೆಷಿನ್ ಟ್ರಾನ್ಸ್ಪ್ಲಾಂಟಿಂಗ್ ಮಾಡಿಸ್ತಕ್ಕಂಥ
ಮಾಡ್ತಕ್ಕಂಥ ರೈತರುಗಳಿಗೆ 2-2.5 ಸಾವಿರ ಎಕರೆಯಷ್ಟು ವಿಸ್ತೀರ್ಣಕ್ಕೆ ಸಬ್ಸಿಡಿ ಕೊಡ್ತಕ್ಕಂಥ ಕಾರ್ಯನೂ ಕೂಡ ಚಿಂತನೆಯಲ್ಲಿ ಸರ್ಕಾರದ ಮಟ್ಟದಲ್ಲಿ ಇದೆ ಅಂತ ಕೇಳ್ಪಟ್ಟಿದ್ದೀನಿ. ಅಧಿಕೃತವಾಗಿ ಇನ್ನು ಮಾಹಿತಿ ಬಂದಿಲ್ಲ, ಬಟ್ ನನ್ನ ಪ್ರಕಾರ ಸಾಧ್ಯತೆಗಳು ಜಾಸ್ತಿ ಇದೆ. ಸೊ ಹಾಗಾಗಿ ಒಂದು ಈ ಮೆಷಿನ್ ನಾಟಿನೂ ಕೂಡ ಮಾಡ್ಕೋಬಹುದು. ಅಲ್ಲ, ಈಗ ಚಾಪೆ ಸಸಿ ಮಡಿ ಅಂದ್ರೆ ನಿಮ್ಮ ಹತ್ರನೇ ಬಂದು ತರಬೇತಿ ತಗೋಬೇಕಾ? ಮತ್ತೆ ನನಗೆ ನೆನಪಿರೋ ಹಾಗೆ ನೀವು ಟ್ರೇ ನರ್ಸರಿ ಅಂತಾನೂ ಕೂಡ ಒಂದು ಅಭಿವೃದ್ಧಿ ಮಾಡಿದ್ರಿ. ಹೌದು, ಅದು ಹೇಗೆ ಮಾಡ್ಕೋ? ಈಗ ಟ್ರೇ ನರ್ಸರಿನೇ ಈಗ ನಾವು ಮೆಷಿನ್ ಟ್ರಾನ್ಸ್ಪ್ಲಾಂಟಿಂಗ್ ಮಾಡಬೇಕು ಅಂದರೆ ಟ್ರೇಲೇ ನಾವು ನರ್ಸರಿ ರೈಸ್ ಮಾಡಬೇಕು. ಇದಕ್ಕೇನಂದರೆ 2 ಥರ ಟ್ರೇಗಳು ಬರ್ತವೆ ಸರ್. ಒಂದು ಟೆಂಪರರಿ ಟ್ರೇ, ಇನ್ನೊಂದು ಪರ್ಮನೆಂಟ್ ಟ್ರೇಸ್ ಅಂತ. ಈ ಟೆಂಪರರಿ ಟ್ರೇ ಆದರೆ ಒಂದು 15-18 ರೂಪಾಯಿ ಒಂದು ಟ್ರೇಗೆ ಸಿಗುತ್ತೆ. ಒಂದು 3-4 ಸರಿ ಅದನ್ನು ನಾವು ಮರುಬಳಕೆ ಮಾಡ್ಕೋಬೋದು. ಆದರೆ ಪರ್ಮನೆಂಟ್ ಟ್ರೇಸ್ ಅಂತಂದರೆ ಇವು ಒಂದು 50-60 ರೂಪಾಯಿ ಒಂದು ಟ್ರೇಗೆ ಆಗುತ್ತೆ. ಬಟ್ ಒಂದು ಸರಿ ಆ ಟ್ರೇ ತೊಗೊಂಡ್ರೆ ಒಂದು 10-12 ವರ್ಷ ನಾವು ಆರಾಮಾಗಿ ಇದರಲ್ಲಿ ಏನು ಮಾಡಬೇಕಂದ್ರೆ, ಈಗ ಅವರು ಬೇಕಾದಂಥ ಒಂದು ವರ್ಮಿ ಕಾಂಪೋಸ್ಟು, ಒಂದಷ್ಟು ಗೊಬ್ಬರ ಮತ್ತು ಒಂದಷ್ಟು ಮಣ್ಣು ಸಮಾನ ಪ್ರಮಾಣದಲ್ಲಿ ಮಿಕ್ಸ್ ಮಾಡಿ ಅದನ್ನು ಈ ಟ್ರೇಗಳಿಗೆ ತುಂಬಿ, ಆ ಟ್ರೇಗಳ ಮೇಲೆ ಕುಡಿ ಮೊಳಕೆ ಬಂದಿರತಕ್ಕಂಥ ಬಿತ್ತನೆ ಬೀಜವನ್ನು ನಾವು ಹರಡಿಕೊಂಡು ಅದ್ರ ಮೇಲೆ ಸ್ವಲ್ಪ ಬಿಸಿ ಬರೋ ರೀತಿ ಮುಚ್ಕೊಂಡು ಮಾಡೋದ್ರಿಂದ ಅವು ಮೊಳಕೆ ಹೊಡಿತವೆ. ಮತ್ತು ಅವಕ್ಕೆ ಏನು ಔಷಧಿ ಕೊಡಬೇಕು ಅದನ್ನು ನಾವು ಒಂದಷ್ಟು ಪೋಷಕಾಂಶಗಳನ್ನ ಎರಚಬಹುದು ಅಥವಾ ನಾವು ಸಿಂಪರಣೆ ಮಾಡೋ ಮೂಲಕ ಬೆಳ್ಕೋಬಹುದು. ಅಂಥ ಕ್ಲಿಷ್ಟಕರವಾದಂಥ ಒಂದು ಇದೇನಲ್ಲ. ಬಟ್ ಹಂಗೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ನಮ್ಮ ವಲಯ ಕೃಷಿ ಸಂಶೋಧನಾ ಕೇಂದ್ರಕ್ಕೆ ಭೇಟಿ ನೀಡಿದ್ರೆ ನಾವು ಅವ್ರಿಗೆ ಮಾಹಿತಿ. ಟ್ರೇ ನರ್ಸರಿಗೂ ಅಷ್ಟೇ ಪ್ರಮಾಣದ ಬೀಜ ಬೇಕಾ? ಟ್ರೇ ನರ್ಸರಿಗೆ ಬೀಜದ ಪ್ರಮಾಣ ಕಡಿಮೆ ಆಗುತ್ತೆ. ಎಷ್ಟಾಗುತ್ತೆ? ಕಡಿಮೆ ಅಂದರೆ ಈಗ ಅಲ್ಲಿ 25 kg ಉಪಯೋಗಿಸ್ತಾ ಇದ್ದೀವಿ ಅಂದರೆ ಇಲ್ಲೊಂದು 12-14 kg ಬೇಕಾಗುತ್ತೆ, ಜಾಸ್ತಿ ಬೇಕಾಗಲ್ಲ. ಬಟ್ ಇಲ್ಲಿ ಟ್ರೇಗಳಲ್ಲಿ ಮಾಡುವಾಗ ಏನಪ್ಪ ಅಂದರೆ ಅವ್ರಿಗೆ ಆ ಸ್ಕಿಲ್ ಏನಪ್ಪ ಅಂದರೆ ಎಷ್ಟು ಪ್ರಮಾಣದಲ್ಲಿ ನಾವು ಆ ಬಿತ್ತನೆ ಬೀಜನ ಚೆಲ್ಕೋಬೇಕು. ಯಾಕೆಂದರೆ ಜಾಸ್ತಿ ಒತ್ತಾಗಿ ಬಿತ್ತನೆ ಬೀಜ ಚೆಲ್ಬಿಟ್ರೆ ಏನಾಗುತ್ತೆ, ನಾಟಿ ಮಾಡುವಾಗ ಜಾಸ್ತಿ ಪೈರುಗಳು ಬಿದ್ದುಬಿಡ್ತವೆ ಒಂದು ಗುಣಿಗೆ. ಅದೇ ಸ್ವಲ್ಪ ತೆಳ್ಳಗೆ ಮಾಡಿಕೊಂಡ್ರೆ 1-2 ಬೀಳೋ ರೀತಿ ಆ ಮೆಷಿನಲ್ಲಿ ನಾವು ಅಡ್ಜಸ್ಟ್ಮೆಂಟ್ಸ್ ಮಾಡ್ಕೋಬೋದಾಗಿದೆ. ಶ್ರೀ ಪದ್ಧತಿಗಾದರೆ ಇನ್ನೂ ತುಂಬ ಕಡಿಮೆ ಪ್ರಮಾಣದ ಬಿತ್ತನೆ ಬೀಜ. ಯಾಕೆ ಅಂತಂದರೆ ಅಲ್ಲಿ ನಾವು 1 ಅಡಿ ಬೈ 1 ಅಡಿ ಮಾರ್ಕರ್ನ ಎಳ್ಕೊಂಡು ಪ್ರತಿ ಒಂದು ಸ್ಕ್ವೇರ್ದು ಅಥವಾ ಚೌಕದ ಮೂಲೆಯಲ್ಲಿ ಒಂದು ಸಿಂಗಲ್ ಪೈರ್ನೇ ನಾವು ನಾಟಿ ಮಾಡೋದ್ರಿಂದ ಒಂದು 3 kg ಬಿತ್ತನೆ ಬೀಜ ಬೇಕಾದಷ್ಟು. ಸಸಿ ಮಡಿ ವಿಧಾನ ಅದಕ್ಕೆ ಸಸಿ ಮಡಿ ವಿಧಾನ ಸೇಮೇ ಇರುತ್ತೆ ಸರ್, ಸೇಮೇ ಇರುತ್ತೆ. ಮಾಮೂಲಿ ಸಸಿ ಮಡಿನೇ ಮಾಡಿಕೊಂಡು ನಾಟಿ ಮಾಡುವಾಗ ಏನಪ್ಪ ಅಂದರೆ ಒಂದೊಂದೇ ಪೈರ್ನ ಆ ಒಂದು ಚೌಕದ ಮೂಲೆಗೆ ನಾವು ನಾಟಿಯನ್ನು ಮಾಡಿರ್ತೀವಿ. ನೇರ ಬಿತ್ತನೆ. ಸೊ ನೇರ ಬಿತ್ತನೆ ಅಂತಂದರೆ ಈಗ ಅದನ್ನು ಅಷ್ಟೊಂದು ಜಾಸ್ತಿ ಪ್ರಮಾಣದಲ್ಲಿ ಮಾಡ್ತಾ ಇಲ್ಲ, ಬಟ್ ಒಂದಷ್ಟು ಜನ ಮಾಡ್ತಾ ಇದ್ದಾರೆ. ಸೊ ನೇರ ಬಿತ್ತನೆ ಅಂತಂದಾಗ ಸರ್ ಇಲ್ಲಿ 2 ರೀತಿ ಬರುತ್ತೆ ಅಗೇನ್. ಸೊ ಒಂದು ಕೆಸರು ಮಾಡಿಬಿಟ್ಟು ಅದನ್ನು ಅಲ್ಲಿ ಎರ್ಚ್ಕೊಳ್ಳೋಂಥದ್ದು. ಬಟ್ ಇಲ್ಲೇನಪ್ಪ ಅಂತಂದರೆ ಅದು ಕೂಡ ಉತ್ತಮವಾದ, ಈಗ ಡ್ರಮ್ ಸೀಡರ್ ಆದರೆ ಅಟ್ಲೀಸ್ಟ್ ಅದನ್ನು ಎಳಿತಕ್ಕಂಥ ಸ್ಕಿಲ್ ಆದರೂ ಬೇಕಾಗಿರುತ್ತೆ. ನೇರ ಬಿತ್ತನೆಗೆ ಏನೂ ಬೇಕಾಗಿರಲ್ಲ. ಒಂದು ಸಮತಟ್ಟಾಗಿ ಅದನ್ನು ಲೆವೆಲ್ ಮಾಡ್ಕೊಂಬಿಟ್ಟು ಇವರು ಅದನ್ನು ಎರ್ಚೋ ಸ್ಕಿಲ್ ಇಲ್ಲೂ ಇರುತ್ತೆ. ಅಂದರೆ ಜಾಸ್ತಿ ಬಿತ್ತನೆ ಬೀಜ ಒಂದೇ ಕಡೆ ಬೀಳದೇ ಇರೋ ರೀತಿ ಸಮಾನಾಂತರವಾಗಿ ಎರ್ಚಬೇಕು. ಬಟ್ ನೇರ ಬಿತ್ತನೆಯಲ್ಲಿ ಪ್ರಾಬ್ಲಮ್ ಏನು ಅಂತಂದರೆ ಕಳೆ ಕೀಳಬೇಕು ಅಥವಾ ನಾವು ಕೋನೋ ವೀಡರು ಈ ಥರ ಏನಾದರೂ ನಾವು ಪಾಸ್ ಮಾಡಬೇಕು ಅಂತಂದಾಗ ಸ್ವಲ್ಪ ಕಷ್ಟ ಆಗಿರ್ತದೆ. ಯಾಕೆಂದರೆ ಇವು ನಿರ್ದಿಷ್ಟ ಒಂದು ಇದರಲ್ಲಿ ಬಿದ್ದಿರಲ್ಲ ಬಿತ್ತನೆ ಬೀಜಗಳು. ಸೊ ಇಂಥ ಕಡೆ ಏನಪ್ಪ ಅಂತಂದರೆ ಅವರು ಕಳೆನಾಶಕಗಳನ್ನ ಸೂಕ್ತ ಸಮಯದಲ್ಲಿ ಉಪಯೋಗಿಸ್ಕೊಳ್ಳೋ ಮೂಲಕ ಕಳೆಯನ್ನು ಹತೋಟಿಯನ್ನು ಮಾಡಿಕೊಂಡು ಉತ್ತಮವಾದಂಥ ಬೆಳೆನ ಬೆಳ್ಕೋಬೋದು. ಇನ್ನೊಂದು ನೇರ ಬಿತ್ತನೆ ಅಂತಂದರೆ ಯಾವ ರೀತಿ ಅಂದರೆ ಈ ಏರೋಬಿಕ್ ಪದ್ಧತಿ ಅಂತ ಕರಿತೀವಿ. ಅಂದರೆ ಈಗ ಇಲ್ಲಿ ಅವ್ರಿಗೆ ನೀರಿನ ಲಭ್ಯತೆ ಕಡಿಮೆ ಇದೆ, ಸೊ ನಾನು ರಾಗಿ ಬೆಳೆಯೋ ರೀತಿ ಬಿತ್ತನೆ ಬೆಳ್ಕೋಬೇಕು ಅಂತ ಕೂಡ, ಅಂದರೆ ಆ ಏರೋಬಿಕ್ ಪದ್ಧತಿಲೂ ನೇರ ಬಿತ್ತನೆನೂ ಮಾಡ್ಕೋಬೋದು ಮತ್ತು ನಾಟಿನೂ ಕೂಡ ನಾವು ಮಾಡಿಕೊಂಡು ಬೆಳಿಬೋದು. ಈ ಥರ ಪದ್ಧತಿಗೆ ಸೂಕ್ತವಾದಂಥ ಭತ್ತದ ತಳಿ KMP 175 ಅಥವಾ ದಕ್ಷ ಅಂತ. ಎಲ್ಲಿ ನಮಗೆ ನೀರು ಕಡಿಮೆ ಇದೆ, ನಮಗೆ ಊಟಕ್ಕೆ ಬೇಕು ಅಂತಂದ್ರೆ, ಅಂದರೆ ದಕ್ಷನೇ ಬೆಳಿಬೇಕು ಅಂತಿಲ್ಲ, ಯಾವುದೇ ತಳಿನ ಕೂಡ ನಾವು ಏರೋಬಿಕ್ ಪದ್ಧತಿಯಲ್ಲಿ ಬೆಳ್ಕೋಬಹುದು. ಆದರೆ ಡೆಫಿನೆಟಾಗಿ ನಾವು ಕೆಸರು ಮಡಿ ಅಥವಾ ಕೆಸರು ಬೆಳೆ ಬೆಳೆದಾಗ ಏನು ಇಳುವರಿ ಬರುತ್ತೆ ಅಷ್ಟು ಇಳುವರಿ ಬರಲ್ಲ. ಸೊ ಇಳುವರಿಯಲ್ಲಿ ಸ್ವಲ್ಪ ಕುಂಠಿತ ಆಗುತ್ತೆ. ಬಟ್ ಈ KMP 175 ಏನಪ್ಪ ಅಂತಂದರೆ ಇದು ಏರೋಬಿಕ್ ಪದ್ಧತಿಗೆ ಸೂಕ್ತವಾದಂಥ ಒಂದು ತಳಿ ಆಗಿ ಅಭಿವೃದ್ಧಿಪಡಿಸಿರೋದ್ರಿಂದ ಈ ತಳಿಯನ್ನು ಬೆಳ್ಕೊಂಡು ತಾವು ಉತ್ತಮ ಒಂದು ಇಳುವರಿಯನ್ನು ಪಡ್ಕೋಬೋದು. ಇನ್ನೊಂದು ನಾನು ನಿಮಗೆ ಮುಂಚೆಲೇ ಹೇಳಿದೆ, ಕಾರ್ಯಾಗಾರದಲ್ಲಿ ಗುರುತಿಸಲ್ಪಟ್ಟಂಥ ತಂತ್ರಜ್ಞಾನಗಳು. ಸೊ ಅದರಲ್ಲಿ ಆಲ್ರೆಡಿ MSN 113 ಬಗ್ಗೆ ಹೇಳಿದ್ದೀನಿ. ಇನ್ನು 3 ತಂತ್ರಜ್ಞಾನಗಳನ್ನ ನಾವು ಗುರುತಿಸಿದ್ದೀವಿ. ಸೊ ಅದರಲ್ಲಿ ಒಂದನೇದೇನಪ್ಪ ಅಂತಂದರೆ ಈ ಒಂದು ಈಗ ಬ್ರೌನ್ ಪ್ಲಾಂಟ್ ಹಾಪರ್ ಏನು ಕಂದು ಜಿಗಿ ಹುಳು ಅಂತಿದೆ, ಅದರ ಹತೋಟಿಗೆ ಒಂದು ಫ್ಲೂಪೈರಿಮಿನ್ ಅಥವಾ ಕೆವುಕ ಅನ್ನೋ ಒಂದು ಔಷಧಿಯನ್ನು ಕೂಡ ನಾವು ರೆಕಮೆಂಡ್ ಮಾಡಿದ್ದೀವಿ. ಮತ್ತು ಇನ್ನೊಂದು ನ್ಯಾರೋ ಬ್ರೌನ್ ಸ್ಪಾಟ್ ನೀಳ ಕಂದು ಚುಕ್ಕಿ ರೋಗ, ಸೊ ಇದರ ಹತೋಟಿಗೆ ಒಂದು ನೇಟಿವೋ ಅನ್ನೋದನ್ನೇ ಕೂಡ ನಾವು ರೆಕಮೆಂಡ್ ಮಾಡಿದ್ದೀವಿ. ಇದನ್ನು ಫಸ್ಟ್ ಕಳೆ ಆದಮೇಲೆ ಮತ್ತೆ ಒಂದು ಸರಿ ಮತ್ತೆ
ಮಾಮೂಲಿ ಬೆಂಕಿ ರೋಗಕ್ಕೆ ಸ್ಪ್ರೇ ಮಾಡಿಕೊಂಡಾಗ ಎರಡಕ್ಕೂ ಕಂಟ್ರೋಲ್ ಆಗುತ್ತೆ. ಮತ್ತು ಇನ್ನೊಂದೇನಪ್ಪ ಅಂದರೆ 19 ಏನು ರಸಗೊಬ್ಬರ ಇದೆ, ಇದನ್ನು ಮೊದಲನೇ ಕಳೆಯಾದ ನಂತರ ಮತ್ತು ಎರಡನೇ ಕಳೆಯಾದ ನಂತರ ಒಂದು 1/4 kg ಒಂದು ಕ್ಯಾನ್ಗೆ ಹಾಕ್ಕೊಂಡು ಸ್ಪ್ರೇ ಮಾಡೋದ್ರಿಂದ ನಾವು ಒಂದು 10-15% ಹೆಚ್ಚು ಇಳುವರಿಯನ್ನು ಪಡ್ಕೋಬೋದು. ಈ 3 ಟೆಕ್ನಾಲಜಿಗಳು ಕೂಡ ಲಭ್ಯತೆ ಇದೆ. ಸೊ ಹೆಚ್ಚಿನ ಮಾಹಿತಿಗೆ ನೀವು ನಮ್ಮ ವಲಯ ಕೃಷಿ ಸಂಶೋಧನಕ್ಕೆ ಭೇಟಿ ನೀಡಬೇಕು. ಭತ್ತದ ತಳಿಗಳು, ಸಸಿ ಮಡಿ ಬಗ್ಗೆ ಹೆಚ್ಚಿನ ಮಾಹಿತಿಗೆ ತಮ್ಮನ್ನೇ ನೇರವಾಗಿ ಸಂಪರ್ಕ ಮಾಡಬೇಕು ಅಂತಾದರೆ ದೀಪಕ್ ಅವರೇ ಸಂಪರ್ಕಕ್ಕಾಗಿ ತಮ್ಮ ಮೊಬೈಲ್ ಸಂಖ್ಯೆ ಕನ್ನಡದಲ್ಲಿ ಹೇಳ್ಬೋದಾ? ದೂರವಾಣಿ ಸಂಖ್ಯೆ 9945757507. ಇನ್ನೊಮ್ಮೆ 9945757507. ಇನ್ನೊಮ್ಮೆ ಹೇಳ್ಬಿಡಿ ನಿಮ್ಮ ಮೊಬೈಲ್ ನಂಬರು. 9945757507. ಒಳ್ಳೆಯದು ಡಾಕ್ಟರ್ ದೀಪಕ್ ಅವರೇ, ಇದುವರೆಗೂ ಕೂಡ ಭತ್ತದ ತಳಿಗಳು, ಸಸಿಮಡಿ ಸಿದ್ಧತೆ ಬಗ್ಗೆ ಬಹಳಷ್ಟು ಉಪಯುಕ್ತವಾದ ಮಾಹಿತಿಯನ್ನು ನೀಡಿದಿರಿ. ವಂದನೆಗಳು, ನಮಸ್ಕಾರ. ಧನ್ಯವಾದಗಳು ಸರ್. ಕೃಷಿ ದೀವಿಗೆ ಬಾನುಲಿ ಸರಣಿಯಲ್ಲಿ ಇದುವರೆಗೂ ಭತ್ತದ ತಳಿಗಳು ಹಾಗೂ ಸಸಿ ಮಡಿ ಪದ್ಧತಿ ಕುರಿತು ಮಂಡ್ಯದ ವಿಸಿ ಫಾರಂ ವಲಯ ಕೃಷಿ ಸಂಶೋಧನಾ ಕೇಂದ್ರದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ CA ದೀಪಕ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು NK ಶಿವಮೂರ್ತಿ. ಮುಂದಿನ ಸೋಮವಾರ 15ನೇ ತಾರೀಖು ಇದೇ ಸರಣಿಯಲ್ಲಿ ಮುಂಗಾರಿಗೆ ಸೂಕ್ತವಾದ ದ್ವಿದಳ ಧಾನ್ಯ ಬೆಳೆಗಳು ಹಾಗೂ ಅವುಗಳ ಉತ್ಪಾದನಾ ತಾಂತ್ರಿಕತೆಗಳನ್ನು ಕುರಿತ ಸಂವಾದ. ಭಾಗವಹಿಸುತ್ತಾರೆ ಮಂಡ್ಯದ ವಿಸಿ ಫಾರಂ ವಲಯ ಕೃಷಿ ಸಂಶೋಧನಾ ಕೇಂದ್ರದ ಪ್ರಾಧ್ಯಾಪಕರಾದ ಡಾಕ್ಟರ್ PM ಮಹದೇವು ಹಾಗೂ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ DS ಪ್ರಭುದೇವ ಅವರು. ಕೃಷಿ ದೀವಿಗೆ ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು ಕೃಷಿ ದೀವಿಗೆ. ಸಂಶೋಧನಾ ಸಂಸ್ಥೆಯೊಂದಿಗೆ ಕೃಷಿ ಕಲಿಕೆ ಕುರಿತ ಬಾನುಲಿ ಸರಣಿ ಕೇಳಿದಿರಿ. ವಿಶ್ವವಿದ್ಯಾನಿಲಯ ಸಂಶೋಧನಾ ಸಂಸ್ಥೆಗಳ ಪ್ರಾತ್ಯಕ್ಷಿಕೆ, ಮೇಳಗಳಲ್ಲಿ ರೈತರೆಲ್ಲ ಕೂಡಲು. ಸಹಯೋಗ ವಲಯ ಕೃಷಿ ಸಂಶೋಧನಾ ಕೇಂದ್ರ ವಿಸಿ ಫಾರಂ ಮಂಡ್ಯ ಹಾಗೂ ಸಾವಯವ ಕೃಷಿ ಸಂಶೋಧನಾ ಕೇಂದ್ರ ನಾಗನಹಳ್ಳಿ. ಯಂತ್ರತಂತ್ರಗಳ ಕೌಶಲ್ಯವು ಬೆಳೆವುದು, ಕೃಷಿಕರೆಲ್ಲ ಬನ್ನಿ ಕೃಷಿ ದೀವಿಗೆ ಹಿಡಿದು ಹೊಸ ಬೆಳಕನ್ನು ತನ್ನಿ ಕೃಷಿ ಸಾಧಕರಾಗಲು. ಶೀರ್ಷಿಕೆ ಗೀತರಚನೆ ರಮೇಶ್ P ರಂಗಸಮುದ್ರ. ರಾಗ ಸಂಯೋಜನೆ ಹಾಗೂ ಗಾಯನ ನಿತಿನ್ ರಾಜಾರಾಮ್ ಶಾಸ್ತ್ರಿ. ಸಹಗಾಯನ ಚೈತ್ರಿಕಾ. ವಾದ್ಯ ಸಹಕಾರ ತುಮಕೂರು B ರವಿಶಂಕರ್ ಹಾಗೂ ದಿವ್ಯಶ್ರೀ. ನಿರ್ಮಾಣ ನೆರವು GN ಮಂಜುನಾಥ್. ಕೃಷಿ ಗೆಲ್ಲಿದೆ ಅಂತ್ಯ, ಆರಂಭವೇ ನಿತ್ಯ. ಹೊಸ ಪೀಳಿಗೆ ಯುವ ಶಕ್ತಿಗೆ ಮುನ್ನಡೆಯಲು ಬೇಕು. ಪರಿಕಲ್ಪನೆ ಹಾಗೂ ನಿರ್ಮಾಣ N ಕೇಶವಮೂರ್ತಿ. ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು ಕೃಷಿ ದೀವಿಗೆ.